ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ BSc ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ನ ತೊಗೊಂಡು ವಿಡಿಯೋವನ್ನು ಮಾಡ್ತೀನಿ ಅಂತ. ಸೊ ಈ ಡೈರೆಕ್ಷನ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗನ್ಸಿರೋದು ಇವೊಂದು ನಾನು ಕೂಡ BSc ಕ್ಯಾಂಡಿಡೇಟ್ ಇದ್ರೂ ನಾವು ಕಲ್ತಿರುವಂತಹ BScಗೆ ಇವಾಗ NEPನಲ್ಲಿ ಬರುವಂತಹ BSc ಕೋರ್ಸಿಗೂ ಅಜಗಜಾಂತರ ಡಿಫ್ರೆನ್ಸಸ್ ಇದೆ. ಸೊ ನಾನು ಎಲ್ಲ ಕಡೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದನ್ನು ನಿಮ್ಮ ಮುಂದೆ ರಿಪ್ರೆಸೆಂಟ್ ಮಾಡೋ ಬದಲಿಗೆ ಯಾರು ಅದೇ ಸ್ಟ್ರೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೋ, ಅಂದರೆ ಇವಾಗ ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಲೆಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ಅಪ್ ಟು ಡೇಟ್ ಎಲ್ಲ ಮಾಹಿತಿ ಇರುತ್ತೆ. NEPನಲ್ಲಿ ಏನೇನು ಹೊಸ ರೂಲ್ಸ್ ರೆಗ್ಯುಲೇಷನ್ ಆ್ಯಡ್ ಆಗಿದೆ, ಅದನ್ನು ಹೇಗೆ ಅವರು ಮುಂದೆ ಕರಿಯರನ್ನು ರೂಪಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು, ನ್ಯೂ ಏನೇನು ಅಪ್ಡೇಟ್ಸ್ ಇರ್ತವೆ NEP ಪ್ರಕಾರ. ಸೊ ಅದೆಲ್ಲ ಇನ್ಫಾರ್ಮೇಷನ್ನು ಇವರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅಂತಹವ್ರ ಮೂಲಕ ಈ ವಿಡಿಯೋವನ್ನು ಮಾಡಿಸಿದ್ರೆ ಇನ್ನೂ ನಿಮಗೆ ಸುಲಭವಾಗಿ ಈಸಿಯಾಗಿ ಕಂಪ್ಲೀಟ್ ಆದಂತಹ BSc ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ವಿಚಾರ ಮಾಡಿದೆ. ಆ್ಯಂಡ್ ನನಗೆ ಹೊಳೆದಿರುವಂತಹ, ನನಗೆ ತುಂಬ ಆತ್ಮೀಯರಾದಂತಹ ನನ್ನ ಗೆಳತಿ ಕೂಡ MScನಲ್ಲಿ ಅವ್ರು ನಮ್ಮ ಜೂನಿಯರ್ ಇದ್ದರು. ಹಾಸ್ಟೆಲೈಟ್ಸ್ ನಮ್ಮ ರೂಮ್ ಮುಂದ್ಗಡೆನೇ ಅವ್ರ ರೂಮ್ ಇತ್ತು. ಲಕ್ಕಿಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಆಫ್ಟರ್ ಸೋ ಮೆನಿ ಇಯರ್ಸ್. ಸೊ ಶ್ರೀಮತಿ ರೂಪಾ ಕೋರೆ ಅಂತ. ಸೊ ಇವರು MSc ಇನ್ ಝಾಲಜಿ ಫ್ರಾಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ 2011ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ವಿತ್ 6 ಗೋಲ್ಡ್ ಮೆಡಲ್ಸ್. MScನಲ್ಲಿ ಫಸ್ಟ್ ಬಂದಿರೋದಕ್ಕೆ 2012 to 16 ಶಿ ಹ್ಯಾಸ್ ಪರ್ಸ್ಯೂಡ್ ಸಿವಿಲ್ ಸರ್ವಿಸಸ್ ಆ್ಯಂಡ್ ಗಾಟ್ ಥ್ರೂ ದ UPSC ಮೇನ್ ಎಕ್ಸಾಮ್. ಆ್ಯಂಡ್ 2017ನಲ್ಲಿ KSET ಎಕ್ಸಾಮನ್ನು ಇವರು ಕ್ಲಿಯರ್ ಮಾಡಿದ್ದಾರೆ. KSET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ನೀವು ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಲೆಕ್ಚರ್ ಆಗಬೇಕು ಅಂದರೆ ಈ ಟೆಸ್ಟನ್ನು ಕ್ಲಿಯರ್ ಮಾಡಬೇಕು. ಸೊ ಅದನ್ನು ಕೂಡ ಇವರು ಕ್ಲಿಯರ್ ಮಾಡಿ ಸದ್ಯಕ್ಕೆ ಇವರು ಹಾವೇರಿನಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ವಿಡಿಯೋದಲ್ಲಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ BScದು ಅಪ್ ಟು ಡೇಟ್ ಏನೇನಿದೆ, ಹೊಸ ರೂಲ್ಸ್ ರೆಗ್ಯುಲೇಷನ್ ಏನಿದೆ, ಫೀಸ್ ಆಯಿತು, ಡ್ಯೂರೇಷನ್ ಆಯಿತು, ಜಾಬ್ ನೆಕ್ಸ್ಟ್ ನಿಮಗೆ ಯಾವ್ಯಾವ ಜಾಬನ್ನು ನೀವು ಈ BSc ಮಾಡೋದ್ರಿಂದ ನೀವು ಅಪ್ಲೈ ಮಾಡ್ಬೋದು, ಅದೆಲ್ಲ ಇನ್ಫಾರ್ಮೇಷನನ್ನು ಮ್ಯಾಮ್ ಜೊತೆ ನಾವು ಶೇರ್ ಮಾಡ್ಕೊಳ್ಳೋಣಂತೆ. ಸೊ ಜಸ್ಟ್ ಗಿವ್ ಮಿ ಎ ಮಿನಿಟ್, ಐ ವಿಲ್ ಗೆಟ್ ಕನೆಕ್ಟ್ ವಿತ್ ದ ಮ್ಯಾಮ್. ಮ್ಯಾಮ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್ ಚಾನಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮ್ಯಾಮ್ ಇವಾಗ ಸೆಕೆಂಡ್ PUC ಅಂದ ತಕ್ಷಣ ನಮಗೆ ಫಸ್ಟ್ ಗೊತ್ತಾಗೋದು ಈ ನೀಟ್ ಎಕ್ಸಾಮ್ ಮತ್ತೆ JEE ಎಕ್ಸಾಮ್ ಅಥವಾ ಮೆಡಿಕಲ್ ಮತ್ತೆ ಇಂಜಿನಿಯರ್ ಫೀಲ್ಡ್. ಸೊ ಇದೆರಡನ್ನು ಬಿಟ್ಟು ನಾವು ಹೊರಗಡೆ ಬಂದ್ರೆ ನಮಗೆ ಫಸ್ಟ್ ನಮಗೆ ನೆನಪಾಗೋದು ಅಂತಂದ್ರೆ ಈ BSc ಫೀಲ್ಡ್. ಸೊ ಈ BSc ಫೀಲ್ಡ್ ಬಗ್ಗೆ ಸ್ಟೂಡೆಂಟ್ಸಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಇವಾಗ BSc ಮತ್ತೆ BSc ಹಾನರ್ಸ್ ಅಂತ ಮಾಡಿದ್ದಾರೆ. ಸೊ ಮುಂದೆ ಕರಿಯರ್ ಆಪ್ಷನ್ ಏನು, ಇದರ ಡ್ಯೂರೇಷನ್ ಏನು, ಸೊ ಇದೆಲ್ಲ ಕನ್ಫ್ಯೂಷನ್ಗೆ ಏನು ಆನ್ಸರ್ ಇದೆ ಅದನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮಿಂದ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನಿಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೊದಲೇ ಮತ್ತು ನನಗೆ ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ದಕ್ಕೆ. ನನಗೆ ಸಾಧ್ಯವಾದಷ್ಟಕ್ಕಿಂತ ಹೆಚ್ಚಾಗಿ ನಾನು ವಿದ್ಯಾರ್ಥಿಗಳಿಗೆ ಈ ವಿಷಯನ ಮಾಹಿತಿನ ಮುಟ್ಟಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು ಸಣ್ಣ ಪ್ರೆಸೆಂಟೇಷನನ್ನು ಮಾಡ್ಕೊಂಡಿದ್ದೀನಿ. ಸೊ ನಾನು ಅದನ್ನು ಪ್ಲೇ ಮಾಡ್ತೀನಿ ಈಗ. ಮೊದಲೇದಾಗಿ ಇದೇನು ನಾವು ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಹೇಳ್ತೀವಿ, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅದಾದಮೇಲೆ ವಿದ್ಯಾರ್ಥಿಗಳಿಗೆ ಇರೋ ಒಂದು ಬಹಳ ಒಳ್ಳೆಯ ಆಪ್ಷನ್ ಅಂತಂದರೆ BSc ಅಂದರೆ ಬೇಸಿಕ್ ಸೈನ್ಸ್. ಸೊ ಮೊದಲ ಡಿಫ್ರೆನ್ಸ್ ಏನು ಅಂತ ಅಂದರೆ ಬೇಸಿಕ್ ಸೈನ್ಸಿಗೂ ಪ್ರೊಫೆಷ್ನಲ್ ಕೋರ್ಸಿಗೂ ಅಂತಂದರೆ ನೀವು PUCಯಲ್ಲಿ ಏನು ಕಲ್ತಿರ್ತೀರಿ ಆ ಒಂದು ವಿಷಯದ ಬಗ್ಗೆ ಅದನ್ನು ನೀವು ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗಿ ಅದನ್ನು ಅಪ್ಲೈ ಮಾಡ್ತೀರಿ, ಹೌದಾ? ಸೊ ಈಗ BSc ಅಂದರೆ ಬೇಸಿಕ್ ಸೈನ್ಸ್ ಅಂದರೆ ನೀವು ಅದರಲ್ಲಿ ಇನ್ನೂ ಕಲಿಬೇಕಾಗಿದೆ. ನೀವಿನ್ನೂ ಒಮ್ಮೆ ಪ್ರೊಫೆಷ್ನಲ್ ಇದಕ್ಕೆ ಹೋಗಲ್ಲ, ಇನ್ನೂ ಅದರಲ್ಲಿ ಚೆನ್ನಾಗಿ ಕಲಿತು ನೀವು ಅದನ್ನು ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು, ಹಾಗೂ ಬೇರೆ ಬೇರೆ ರೀತಿಯ ಒಂದು ಏನು ವೃತ್ತಿಗಳಿದ್ದಾವೆ ಅವಕ್ಕೂ ಕೂಡ ಹೋಗ್ಬೋದು ಪ್ರೊಫೆಷನ್ಸ್ಗೆ. ಸೊ ಇದು ಮೇನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನಾವು ಈಗ ನಮಗೆ NEP ಅಂತ ನೀವೆಲ್ಲರೂ ಕೇಳಿರ್ಬೋದು. ಅದು ಏನಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಬಂದಿದೆ. ಸೊ ಅದು 2021ರಿಂದ ಅದರಲ್ಲಿ ಏನಿದೆ, ಅದರಲ್ಲಿ ತುಂಬ ಚೇಂಜಸ್ ಇದೆ BScಗೆ. ಮೊದಲು ನಾವು BSc ಹೇಗೆ ಮಾಡ್ತಿದ್ವಿ ಬಿಫೋರ್ 2021, ಈಗ BSc ಹೆಂಗಿದೆ ಅದು ತುಂಬ ಡಿಫ್ರೆನ್ಸ್ ಇದೆ. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ BSc ಏನು ಹೇಳುತ್ತೆ, ಹೇಗೆ ಮಾಡ್ಬೋದು ಅಂತಂದರೆ, ಫಸ್ಟ್ ಡಿಫ್ರೆನ್ಸ್, ಮೊದಲನೇ ಡಿಫ್ರೆನ್ಸ್ ಏನು ಅಂತಂದರೆ ಹಿಂದೆ ಇರೋ BScಗೂ ಇರೋ BScಗೂ ಅಂತಂದರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂಡರಲ್ಲಿ ಈಗ ಒಬ್ಬರು BScನೂ ಮಾಡ್ಬೋದು,
ಒಬ್ಬರು BA ಮಾಡ್ಬೋದು ಅಥವಾ BCom ಮಾಡ್ಬೋದು. ಇದು ಡಿಗ್ರಿ ಹೆಂಗಿದೆ ಕೋರ್ಸು ಅದು ಅದೇ ರೀತಿ ಇದೆ. ಇನ್ನೂ ನಾವು ಅದನ್ನು BSc ಅಂತಲೇ ಕರಿತೀವಿ, BA ಅಂತಲೇ ಕರಿತೀವಿ ಮತ್ತು BCom ಅಂತಲೇ ಕರಿತೀವಿ. ಬಟ್ ಏನು ಡಿಫ್ರೆನ್ಸ್ ಅಂದರೆ, ನಾವು ಹಿಂದಿನ ದಿನಗಳಲ್ಲಿ BSc ಅಂತಂದರೆ ಏನಿರ್ತಿತ್ತು, CBZ ಅಂದರೆ ಕೆಮಿಸ್ಟ್ರಿ ಬಾಟ್ನಿ ಝೂಯಾಲಜಿ, ಅಥವಾ CZBT ಅಥವಾ PCM ದಟ್ ಈಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು. ಈ ರೀತಿ ಆಲ್ರೆಡಿ ನಮಗೆ ಒಂದು ಸೆಟ್ ಆಫ್ ಕಾಂಬಿನೇಷನ್ಸನ್ನು ಕೊಡ್ತಿದ್ರು. ಅದ್ರ ಮೇಲೆ ನಾವು ಅದನ್ನು ಆಪ್ಷನನ್ನು ತೊಗೊತಿದ್ವಿ, ಹೌದಾ, ಅದನ್ನು ಆಯ್ಕೆ ಮಾಡ್ಕೊತಿದ್ವಿ. ಈಗ ನಿಮಗೆ CBZ ಅಲ್ಲಿ Z ಇಷ್ಟ ಇಲ್ಲ ಅಂದರೂ ಕೂಡ ನೀವು ತೊಗೊಳ್ಳೇಬೇಕಾಗ್ತಿತ್ತು, ಯಾಕಂದರೆ CBZ ಅದು 3 ಕೂಡಿದ ಕಾಂಬಿನೇಷನ್. ಬಟ್ ಈಗ NEP ಅಂಡರಲ್ಲಿ ಆ ರೀತಿ ಒಂದು ನಿಮಗೆ ಮಾಡಲೇಬೇಕನ್ನೋ ಕಂಪಲ್ಷನ್ ಇಲ್ಲ. ಹೆಂಗಂದರೆ ಈಗ BSc ತೊಗೊಂಡ್ರಿ ಅಂತ ಅಂದರೆ ನೀವು BSc ಸಬ್ಜೆಕ್ಟ್ಸನ್ನು ತೊಗೋಬೇಕು. ಈಗ ಮೊದಲಿನ ಥರ 3 ಕಾಂಬಿನೇಷನ್ ಇಲ್ಲ. ಈಗ ಏನು ಮಾಡಬೇಕು, ಬರೀ 2 ಕಾಂಬಿನೇಷನ್ ಮಾತ್ರ, 2 ಸಬ್ಜೆಕ್ಟ್ಸನ್ನು ಮಾತ್ರ ನಾವು ಮೇನ್ ಸಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಅವಕ್ಕೆ ನಾವು DSCC ಅಂತ ಕರಿತೀವಿ. ಸಬ್ಜೆಕ್ಟ್ಸ್ ಅಂದರೆ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕೋರ್ಸ್ ಅಂತ. ಅದನ್ನು ನಾನು ಮುಂದೆ ಬರೋ ಸ್ಲೈಡಲ್ಲಿ ಹೇಳ್ತೀನಿ. ಬಟ್ ಈ ಹೋದ BScಗೂ ಈ BScಗೂ ಏನು ಡಿಫ್ರೆನ್ಸ್ ಅಂದರೆ, ಮೊದಲು ನೀವು CBZ ಅಂತ 3 ತೊಗೊಂಡ್ರೆ ಈ BScನಲ್ಲಿ ನೀವು 2 ಮೇನ್ ಸಬ್ಜೆಕ್ಟನ್ನು ತೊಗೋಬೇಕು. ಅಂದರೆ ಅದು ಕೆಮಿಸ್ಟ್ರಿ ಇರ್ಬೋದು, ಬಾಟ್ನಿ ಇರ್ಬೋದು, ಅಥವಾ ಕೆಮಿಸ್ಟ್ರಿ ಇರ್ಬೋದು, ಝೂಯಾಲಜಿ ಇರ್ಬೋದು, ಅಥವಾ ನಿಮ್ಗೆ ಇಚ್ಛೆ ಇರೋ ಯಾವುದೇ 2 ಮೇನ್ ಸಬ್ಜೆಕ್ಟ್ ಅಂತ ತೊಗೋಬೋದು. ಅವನ್ನ ನಾವು DSc ಅಂತ ಕರಿತೀವಿ. ನಾವು ಈಗ ಏನಾಗುತ್ತೆ ಅಂತ ಅಂದರೆ, ಈಗ BScನಲ್ಲಿ ತೊಗೋಬೋದು BA ಮತ್ತು BCom. ನಾನು ಯಾಕೆ ಮಧ್ಯದಲ್ಲಿ ಇಲ್ಲಿ 2 ಆ್ಯರೋಸನ್ನು ತೋರಿಸ್ತಿದೆ ಅಂದರೆ, ಮೊದಲು BSc ಕಲಿತಿರೋ ವ್ಯಕ್ತಿ ಅಥವಾ ಒಂದು ಸ್ಟೂಡೆಂಟು BSc ಸಬ್ಜೆಕ್ಟ್ಸನ್ನು ಮಾತ್ರ ತೊಗೋಬೋದಿತ್ತು, ಹೌದಾ. ಈಗ ಆ ರೀತಿ ಇಲ್ಲ. ಈಗ ಸಪೋಸ್ ಈಗ ನಾನು ಯಾವುದೋ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಮೇಡಮ್, ನನಗೆ ಬರೀ CBZ ಅಥವಾ ಬರೀ CB ಅಥವಾ ಇರ್ಬೋದು, CZ ಇರ್ಬೋದು, ನನಗೆ ಕಲಿಯೋಕೆ ಇಷ್ಟ ಇಲ್ಲ, ನಂಗೆ ಅದ್ರ ಜೊತೆ ಇನ್ನೊಂದನ್ನು ಒಂದು BA ಇರ್ಬೋದು ಅಥವಾ ಒಂದು BCom ಸಬ್ಜೆಕ್ಟ್ ಇರ್ಬೋದು, ಅದನ್ನು ನಾನು ಕಲಿಬಹುದಾ ಅಂತ ಒಂದು ಪ್ರಶ್ನೆ ಬಂದರೆ ಅದನ್ನು ನಾವಿಲ್ಲಿ ಮಾಡ್ಬೋದು NEPಯಲ್ಲಿ. ಯಾಕೆ ಅಂತಂದರೆ, ನಾನೇನು ಹೇಳಿದೆ, BScನಲ್ಲಿ ನೀವು 2 ಸಬ್ಜೆಕ್ಟನ್ನು ನಾವು ಮೇನ್ ಸಬ್ಜೆಕ್ಟ್ ಅಂತ ತೊಗೋಬಹುದು. ಅವುಗಳನ್ನು ನಾವೇನಂತ ಕರಿತೀವಿ, DHCC ಅಂತ. ನಾವು ಈಗ ನೋಡಿ, ಈಗ ನೀವು ಸಪೋಸ್ ನೀವು ಕೆಮಿಸ್ಟ್ರಿ ತೊಗೊಂಡ್ರಿ ಒಂದು ಸಬ್ಜೆಕ್ಟು, ಹೌದಾ. ಈಗ ನೀವು BA ಅಲ್ಲಿರೋ ಒಂದು ಸಬ್ಜೆಕ್ಟನ್ನು ಕೂಡ ಒಂದು DSCC ಆಗಿ ತೊಗೋಬಹುದು. ಸಪೋಸ್ ಏನಂತಂದರೆ, ಈಗ ನನಗೆ ಪೊಲಿಟಿಕಲ್ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಯಾಕಂದರೆ ಮುಂದೆ ನಾನು ಸಿವಿಲ್ ಸರ್ವಿಸಸ್ಸಿಗೆ ಹೋಗಬೇಕು. ಸೊ ನಾನು ಈಗಲಿಂದ ಅದು ಕಲಿಬೇಕು ಅಂತಂದರೆ ನೀವು ಕೆಮಿಸ್ಟ್ರಿ ಜೊತೆ ಒಂದು ಪೊಲಿಟಿಕಲ್ ಸೈನ್ಸ್ ಕೂಡ ತೊಗೋಬಹುದು. ಅವು 2 ನಿಮಗೆ ಮೇನ್ ಸಬ್ಜೆಕ್ಟ್ ಆಗ್ತವೆ. ಸೊ ಇದು ಒಂದು ಡಿಫ್ರೆನ್ಸ್. ಇಲ್ಲ ನನಗೆ ಮುಂದೆ BA ಬೇಡ, ನನಗೆ BCom ಅಲ್ಲಿರೋದು ಯಾವುದೋ ಒಂದು ಅಕೌಂಟೆನ್ಸಿನ ನಾನು ತೊಗೋಬಹುದಾ ಅಂತ ಕೇಳಿದ್ರೆ ಎಸ್. ಈಗ ನಿಮಗೆ BScನಲ್ಲಿ ನೀವು ಒಂದು ಕೆಮಿಸ್ಟ್ರಿ ಜೊತೆ ಒಂದು ಅಕೌಂಟೆನ್ಸಿ ಕೂಡ ತೊಗೋಬಹುದು. ಬಟ್ ಒಂದು ಡಿಫ್ರೆನ್ಸ್ ಏನಂತಂದರೆ, ನೀವು BAನಲ್ಲಿ ಇರೋ ಒಂದು ಸಬ್ಜೆಕ್ಟು, BScನಲ್ಲಿರೋ ಒಂದು ಸಬ್ಜೆಕ್ಟು, ಅಥವಾ BScನಲ್ಲಿರೋ ಒಂದು ಸಬ್ಜೆಕ್ಟು BCom ಅಲ್ಲಿರೋ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ, ನೀವು ಅದೇ ಸಬ್ಜೆಕ್ಟ್ಸ್ನಿಂದ ಮುಂದೆ ಆನರ್ಸ್ ಮಾಡ್ತಿದ್ರಿ ಅಂತಂದರೆ ನೀವು BScನಲ್ಲಿರೋದೇ ಸಬ್ಜೆಕ್ಟ್ ತೊಗೋಬೇಕಾಗುತ್ತೆ ಆನರ್ಸ್ ಮಾಡೋದಕ್ಕೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಈಗ ಮೇನ್ ಡಿಫ್ರೆನ್ಸ್ ಏನು ಅಂತ ಅಂದರೆ, BScನಲ್ಲಿ ನೀವು 2 ಸಬ್ಜೆಕ್ಟ್ಸ್ ಜೊತೆ ಒಂದು ಸಬ್ಜೆಕ್ಟನ್ನು ನೀವು ಹಿಸ್ಟ್ರಿ ತೊಗೋಬೋದು, ಪೊಲಿಟಿಕಲ್ ಸೈನ್ಸ್ ತೊಗೋಬೋದು, ಅಥವಾ BComಯಿಂದ ನೀವು ಇದನ್ನು ತೊಗೋಬೋದು, ಅಕೌಂಟೆನ್ಸಿ ತೊಗೋಬೋದು, ಬಿಸ್ನೆಸ್ ಸ್ಟಡೀಸ್ ತೊಗೋಬೋದು. ಈ ರೀತಿ ಒಂದು ನಿಮಗೆ ಫ್ಲೆಕ್ಸಿಬಿಲಿಟಿನ NEP ಕೊಟ್ಟಿದೆ. ಇದು ಮೊದಲೆಲ್ಲೂ ಇರ್ತಿರಲಿಲ್ಲ. BAದವ್ರು ಏನು ಮಾಡ್ತಿದ್ರು, ಬರೀ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಅದನ್ನೇ ಓದಬೇಕಾಗಿತ್ತು. ಈಗ ಈವನ್ BA ವಿದ್ಯಾರ್ಥಿ ಕೂಡ ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿನ ತೊಗೊಂಡು ಸ್ಟಡಿ ಮಾಡ್ಬೋದು. BCom ವಿದ್ಯಾರ್ಥಿನೂ ಅಕೌಂಟೆನ್ಸಿ ಜೊತೆ ಒಂದು BSc ತೊಗೊಂಡು ಕೂಡ ಸ್ಟಡಿ ಮಾಡ್ಬೋದು. ಸೊ ಈ ಫ್ಲೆಕ್ಸಿಬಿಲಿಟಿನ ಏನು ಮಾಡಿದೆ ನಮಗೆ NEP ಕೊಟ್ಟಿದೆ. ಆದರೆ ಇದು ತುಂಬಾ ಒಳ್ಳೆಯದಾಗಿದೆ. ಸೊ ಇದು ಮೇನ್ BA BSc BCom ಆಗಿರೋ ಒಂದು ಡಿಫ್ರೆನ್ಸ್. ನಾವು ಈಗ ಹೊಸ BScನಲ್ಲಿ ಇದು NEP ಅಂಡರಲ್ಲಿರೋ ಬಂದ BSc UG ಪ್ರೋಗ್ರಾಮಲ್ಲಿ ಏನು ಡಿಫ್ರೆನ್ಸ್ ಇದೆ, ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂದರೆ ಅದು ಡ್ಯೂರೇಷನ್. ಮೊದಲೆಲ್ಲ BSc ಏನಿತ್ತು 3 ಇಯರ್ಸ್ ಡಿಗ್ರಿ ಪ್ರೋಗ್ರಾಮ್ ಇತ್ತು. ನೀವು 3 ಇಯರ್ಸ್ BSc ಮುಗಿಸ್ಕೊಂಡ್ಮೇಲೆ ಏನು ಮಾಡ್ತಿದ್ರಿ, MScಗೆ ಹೋಗ್ತಿದ್ರಿ, ಅಲ್ಲಿ 2 ವರ್ಷ ಮುಗಿಸ್ಕೊತಿದ್ರಿ, ಮಾಸ್ಟರ್ ಡಿಗ್ರಿ ಮುಗಿಸ್ಕೊತಿದ್ರಿ. ಇನ್ ಕೇಸ್ ನೀವು ಈಗ ಸಪೋಸ್ ಈಗ PUC ಮುಗಿಸಿದ್ರಿ. ಸೊ PUC ಮುಗಿದ್ಮೇಲೆ ನಿಮಗೆ ನೀಟ್ ಲಾಂಗ್ ಟರ್ಮ್ ಇರ್ಬೋದು, ಅಥವಾ ನಿಮಗೆ ಬೇರೆ ಪ್ಲಾನ್ ಏನೋ ಇರ್ಬೋದು. ಸೊ ನಿಮಗೆ ಒಂದು ವರ್ಷನೂ ವೇಸ್ಟ್ ಆಗಬಾರ್ದು ಅಂತಂದರೆ, ಸಪೋಸ್ ನೀವು BScಗೆ ಬಂದ್ರಿ, ಅಡ್ಮಿಷನ್ ತೊಗೊಂಡ್ರಿ ಇಮಿಡಿಯೇಟ್ಲಿ ಆಫ್ಟರ್ PUC ಆದಮೇಲೆ, ಅವಾಗ ಏನಾಗುತ್ತೆ, BScನಲ್ಲಿ ನಿಮಗೆ BSc 1 ವರ್ಷ ನೀವು ಮಾಡಿದ್ರೆ ಅದನ್ನು ನಾವು ಸರ್ಟಿಫಿಕೇಟ್ ಕೋರ್ಸ್ ಅಂತ ಅನ್ಕೊತೀವಿ. ಸೊ ಟೆಕ್ನಿಕಲಿ BSc 3 ಇಯರ್ಸ್ ಇತ್ತು. ಈಗ BScನ ನಾವು ಈ ಎಷ್ಟೊಂದು ಡ್ಯೂರೇಷನಲ್ಲಿ ಮಾಡಬಹುದು ಅನ್ನೋ ಆಪ್ಷನ್ ಕೂಡ NEPನಲ್ಲಿದೆ. ಸಪೋಸ್ ನಾನು BScಗೆ ಅಡ್ಮಿಷನ್ ಮಾಡಿದೆ, ಅದನ್ನು 1 ವರ್ಷ ಮಾತ್ರ ನಾನು ಮಾಡಿದೆ. ಈಗ ನೀವು BScನಲ್ಲಿ ಕೆಮಿಸ್ಟ್ರಿ ಝೂಯಾಲಜಿ ಒಂದು ಏನೋ ಆಪ್ಷನ್ ತೊಗೊಂಡ್ರಿ ಅಂತ ಅಂದರೆ, ಸೊ ನೀವು ಕೆಮಿಸ್ಟ್ರಿ ಝೂಯಾಲಜಿ DSCC ಸಬ್ಜೆಕ್ಟ್ ಅಂತ ತೊಗೊಂಡು ನೀವು 1 ವರ್ಷ BSc ಅದನ್ನು ಮಾಡಿದ್ರಿ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ತೀವಿ. ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಒಂದು, ಅಂದರೆ ಕೆಮಿಸ್ಟ್ರಿ ಝೂಯಾಲಜಿನಲ್ಲಿ ಈ ಥರ ಒಂದು ಸರ್ಟಿಫಿಕೇಟ್ ಕೋರ್ಸ್ ಈ ವ್ಯಕ್ತಿದಾಗಿದೆ ಅಂತ. ಸಪೋಸ್ ನೀವು ಅದೇ BScನ 2 ಇಯರ್ಸ್ ಕಂಟಿನ್ಯೂ ಮಾಡಿದ್ರಿ. ಸೊ 2 ಇಯರ್ಸ್ ಕಂಟಿನ್ಯೂ ಮಾಡಿದ್ರೆ ನಾವು ಅದಕ್ಕೆ ಡಿಪ್ಲೊಮಾ ಕೋರ್ಸ್ ಅಂತ ಕರಿತೀವಿ. ಅಗೇನ್ ಇನ್ ಡಿಪ್ಲೊಮಾ ಕೋರ್ಸ್ ಇನ್ ವಾಟ್, ಕೆಮಿಸ್ಟ್ರಿ ಆ್ಯಂಡ್ ಝೂಯಾಲಜಿ. ನೀವು BScನ 3 ವರ್ಷ ಕಂಟಿನ್ಯೂ ಮಾಡಿದ್ರಿ ಅಂತಂದರೆ ಇಟ್ಸ್ ನಾರ್ಮಲ್ ಡಿಗ್ರಿ, ನಾರ್ಮಲ್ UG ಡಿಗ್ರಿ. ಮೊದಲು ಹೆಂಗಿತ್ತು ಅದೇ ರೀತಿಯಾದ ಒಂದು ಡಿಗ್ರಿ. ಸೊ ನಿಮಗೆ ಪ್ರಾಪರಾಗಿ ಡಿಗ್ರಿ ಕೋರ್ಸು ಅದನ್ನು ನಾವು ಕೊಡ್ತೀವಿ. ಈಗ ಬರುತ್ತೆ BSc ಆನರ್ಸ್ ಅಂದರೆ.
ಸೊ ನೀವು ಏನು ಮಾಡಿದ್ರಿ, BSc 3 ಇಯರ್ಸ್ ಮುಗಿಯೋವರೆಗೂ, ಕಂಪ್ಲೀಟ್ ಡಿಗ್ರಿ ಮಾಡೋವರೆಗೂ ನೀವು ಕೆಮಿಸ್ಟ್ರಿ ಝೂಲಜಿ 2 ಸಬ್ಜೆಕ್ಟನ್ನು ತೊಗೊಂಡು ಮೇನ್ ಸಬ್ಜೆಕ್ಟ್ ಅಂತ ಸ್ಟಡಿ ಮಾಡಿದ್ರಿ. ಬಟ್ ಈಗ ಏನಾಗುತ್ತೆ, BSc ಆನರ್ಸ್ ಬಂದ ಮೇಲೆ ಆನರ್ಸ್ ಅಂದರೆ ಅದಕ್ಕೆ ವೇಟೇಜ್ ಹೆಚ್ಚಿಗೆ ಇರುತ್ತೆ. ಯಾಕೆ ವೇಟೇಜ್ ಹೆಚ್ಚಿಗೆ ಇರುತ್ತೆ ಅಂದರೆ, ಈ ಕೆಮಿಸ್ಟ್ರಿ ಝೂಲಜಿನಲ್ಲಿ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನಿಮಗೆ ತುಂಬ ಇನ್ಫಿನಿಟಿ ಇರುವಂಥದ್ದು, ನಿಮಗೆ ತುಂಬ ಇಂಟ್ರೆಸ್ಟ್ ಇರುವಂಥ ಯಾವ ಸಬ್ಜೆಕ್ಟ್ ಇರುತ್ತೆ ಅದನ್ನು ತೊಗೋಬೋದು ನೀವು. ಸೊ BSc 3rd ಇಯರಲ್ಲಿ ನೀವು 2 ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಿ. BSc ಆನರ್ಸಲ್ಲಿ ಬಂದ ತಕ್ಷಣ ನೀವು ಕೆಮಿಸ್ಟ್ರಿ ಅಥವಾ ಝೂಲಜಿನಲ್ಲಿ ಒಂದನ್ನು ಮಾತ್ರ ತೊಗೋಬೇಕು. ಈಗ ಸಪೋಸ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೆಮಿಸ್ಟ್ರಿನ ತೊಗೊಂಡು ಅದನ್ನು ಆನರ್ಸ್ ಮಾಡಬೇಕು. ಯಾಕೆ ಈ ಡಿಗ್ರಿ ಆನರ್ಸ್ಗೆ ಡಿಫ್ರೆನ್ಸ್ ಇದೆ ಅಂತಂದರೆ, ಆನರ್ಸಲ್ಲಿ ರಿಸರ್ಚ್ ಅಸೋಸಿಯೇಟೆಡ್ ಆಕ್ಟಿವಿಟೀಸ್ ಇರ್ತವೆ ನಿಮ್ಮ ಕರಿಕ್ಯುಲಮಲ್ಲಿ. ನಿಮ್ಮ ಹತ್ರ ನಿಮ್ಮ ಕರಿಕ್ಯುಲಮ್ ಏನಿರುತ್ತೆ, ನಿಮ್ಮ ಸಿಲೆಬಸ್ ಏನಿರುತ್ತೆ, ಅಲ್ಲಿ ರಿಸರ್ಚ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾರ್ಟ್ ಇರುತ್ತೆ. ಸೊ ಅದಕ್ಕೆ ವೆಟೇಜ್ ಹೆಚ್ಚಿಗೆ ಇರುತ್ತೆ. ಹೀಗಾಗಿ ಅದನ್ನು ಮತ್ತೆ 1 ವರ್ಷ ಎಕ್ಸ್ಟ್ರಾ ಕಲಿತೀವಿ. ಅದಕ್ಕೆ ಡಿಗ್ರಿಗಿಂತಲೂ ಆನರ್ಸಿಗೆ ವೆಟೇಜ್ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ರಿಸರ್ಚ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು 2 ಸಬ್ಜೆಕ್ಟ್ ತೊಗೊಂಡಿರೋದ್ರಲ್ಲಿ ಒಂದನ್ನು ಮಾತ್ರ ತೊಗೊಂಡು ನೀವು ಆನರ್ಸ್ ಅಂತ ಮಾಡ್ಬೋದು. ಸೊ ಈಗ ನೀವು 4th ಇಯರ್ ಬಂದಮೇಲೆ ಕೆಮಿಸ್ಟ್ರಿ ಝೂಲಜಿನಲ್ಲಿ ನೀವು ಕೆಮಿಸ್ಟ್ರಿ ಒಂದೇ ಆಯ್ಕೆ ಮಾಡಿಕೊಂಡ್ರೆ ನೀವು ನಿಮ್ಮ ಸರ್ಟಿಫಿಕೇಟಲ್ಲಿ ಏನು ಬರುತ್ತೆ ಅಂದರೆ ಕೆಮಿಸ್ಟ್ರಿ ಆನರ್ಸ್. ಸೊ ಕೆಮಿಸ್ಟ್ರಿ ಆನರ್ಸ್ ಅಂತ ಬರುತ್ತೆ. ನೀವು ಝೂಲಜಿದು ನಿಮಗೆ ನಾಲೆಜ್ ಇರುತ್ತೆ, ಪ್ಲಸ್ ಕೆಮಿಸ್ಟ್ರಿ ಆನರ್ಸ್ ಅಂತಲೂ ಇರುತ್ತೆ. ಸೊ ಇದು ಮೇನ್ ಡಿಫ್ರೆನ್ಸ್ ಡ್ಯೂರೇಷನ್ನಲ್ಲಿರೋದು. ಮುಂಚೆ ಎಲ್ಲ 3 ವರ್ಷ ಇರ್ತಿತ್ತು, ಈಗೂ ಕೂಡ 3 ವರ್ಷನೂ ಇದೆ, 1 ವರ್ಷನೂ ಇದೆ, 2 ವರ್ಷನೂ ಇದೆ, 3 ವರ್ಷನೂ ಇದೆ, ಪ್ಲಸ್ 4 ವರ್ಷ ವಿತ್ ರಿಸರ್ಚ್ ಕೂಡ ಇದೆ. ಸೊ ಇದು ಕೂಡ ಒಂದು ತುಂಬ ಒಳ್ಳೆಯ ಒಂದು ಅಂಶ NEP ಅಲ್ಲಿರೋದು. ನಾವು ಇನ್ನು ಎರಡು ಸಬ್ಜೆಕ್ಟ್ ನಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಮಾತ್ರ ಮಕ್ಕಳು ಹಾನರ್ಸ್ ಅಂತ ಸ್ಟಡಿ ಮಾಡಬೇಕು, ಎರಡರಲ್ಲಿ ಒಂದು. ಹೌದು ಮೇಡಮ್. ಈಗ ನಾವು ಕೆಮಿಸ್ಟ್ರಿ ಝೂಲಜಿನ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ಅದು DSCC ಅಂತ, ಅಂದರೆ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕೋರ್ಸು. ಸೊ ಅದನ್ನು ನೀವು 3ನೇ ವರ್ಷದವರೆಗೂ ಕೂಡ ಎರಡನ್ನೂ ಕಲಿಬಹುದು, ಎರಡನ್ನೂ ಕಲಿತಾರೆ. ಯಾವಾಗ ಒಂದು ವಿದ್ಯಾರ್ಥಿ ಅದನ್ನು 4ನೇ ವರ್ಷಕ್ಕೆ ಕಂಟಿನ್ಯೂ ಮಾಡಬೇಕು ಅಂತಾನೆ ಅವನು ಅದರಲ್ಲಿ ಮಾತ್ರ ಕೆಮಿಸ್ಟ್ರಿ ಝೂಲಜಿನಲ್ಲಿ ಒಂದನ್ನು ಮಾತ್ರ ತೊಗೊಂಡು ಆನರ್ಸ್ ಅಂತ ಮಾಡಬೇಕು. ಒಂದರಲ್ಲೇ. ಅದಕ್ಕೆ ರಿಸರ್ಚ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ. ಓಕೆ ಮೇಡಮ್. ಮುಂದೆ ಹೋದಂಗೆ ಈ NEPನಲ್ಲಿ ಈಗ ನಾನು ಹೇಳಿದೆ ನಿಮ್ಗೆ 2 ಸಬ್ಜೆಕ್ಟ್ ತೊಗೋಬೇಕು, 1 ಸಬ್ಜೆಕ್ಟ್ ತೊಗೋಬೇಕು ಅಂತ. ಸೊ ಯಾವ ರೀತಿನ ನಾವು ಅದನ್ನು ಸಬ್ಜೆಕ್ಟ್ಸನ್ನ ಅವರು ಡಿವೈಡ್ ಮಾಡಿದ್ದಾರೆ ಅಂತಂದರೆ, ನೀವು ಮೊದಲನೇದಾಗಿ ಏನು ನೋಡ್ತಿದ್ದೀರಿ ಇಲ್ಲಿ DSCC ಅಂದರೆ ಅದೇನು ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕೋರ್ಸ್ ಅಂತ. ಆಮೇಲೆ ಎರಡನೇದೇನಿದೆ ಅಲ್ಲಿ OEC ಅಂತ, ಅಂದರೆ ಅದು ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ. ಮೂರನೇದಲ್ಲಿ ಏನಿದೆ AECC ಅಂದರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ ಕೋರ್ಸ್ ಅಂತ. ಈ ಒಟ್ಟು ಎಲ್ಲದರಲ್ಲಿ 3ಅನ್ನು ಡಿವೈಡ್ ಮಾಡ್ತೀವಿ. ಅಂದರೆ ಇವೆಲ್ಲ ಏನು ಹೇಳ್ತಿದ್ದಾವೆ, 3 ರೀತಿಯ ಸಬ್ಜೆಕ್ಟ್ಸನ್ನು ಹೇಳ್ತಿದ್ದಾವೆ. ಸೊ ಈಗ ಮೊದಲನೇದಾಗಿ DSCCನಲ್ಲಿ ನಾವು ಏನು ಅಂದ್ಕೊಂಡ್ವಿ, ಅದಕ್ಕೆ 50% ವೇಟೇಜ್ ಇದೆ. ಅದರಲ್ಲಿ ಏನು ಹೇಳಿದ್ವಿ ನಾವು, ಮೇನ್ 2 ಸಬ್ಜೆಕ್ಟ್ ತೊಗೋಬೇಕು. ಈಗ ನೀವು BScನಲ್ಲಿ 2 ಸಬ್ಜೆಕ್ಟ್ಸ್ ಮೇನ್ ಅಂತ ಅಂದರೆ, ಸಪೋಸ್ CZ ಅಂತ ತೊಗೊಂಡ್ರೆ, ಕೆಮಿಸ್ಟ್ರಿ ಝೂಲಜಿ ಅಂತ ತೊಗೊಂಡ್ರೆ 2 ಮೇನ್ ಸಬ್ಜೆಕ್ಟು, ಅವು ಏನಿರುತ್ತೆ ಅವು DSCC ಇರ್ತದೆ. ಅದಕ್ಕೆ 50% ವೇಟೇಜ್ ಇರುತ್ತೆ. ಇನ್ನೊಂದು ನಿಮ್ಮ ಸಿಲೆಬಸ್ಸಲ್ಲಿ ಇನ್ನೊಂದು ಸಬ್ಜೆಕ್ಟ್ಸ್ಗೆ ಆಯ್ಕೆ ಮಾಡೋ ಅವಕಾಶ ಇರುತ್ತೆ. ಅದೇನಂತಂದರೆ OEC ಅಂದರೆ ಓಪನ್ ಎಲೆಕ್ಟಿವ್ ಕೋರ್ಸ್. ನಾವು ಇದು ಏನು ಅಂತಂದರೆ, ಈಗ ನೀವು ನಿಮ್ಮ DSCನಲ್ಲಿ ತೊಗೊಂಡಿರೋ ಸಬ್ಜೆಕ್ಟ್ಸು, ಈಗ ಸಪೋಸ್ ನೀವು ಕೆಮಿಸ್ಟ್ರಿ ಝೂಲಜಿನ ಆಯ್ಕೆ ಮಾಡ್ಕೊಂಡಿದ್ರಂದರೆ ಅದನ್ನು ಈಗ ಅವೆರಡು ಸಬ್ಜೆಕ್ಟನ್ನು ಬಿಟ್ಟು ನೀವು ಬೇರೆ ಯಾವ್ದು ಬೇಕಾದ ಸಬ್ಜೆಕ್ಟನ್ನು ಕೂಡ OEC ಅಂತ ತೊಗೋಬಹುದು. ಸೊ ನೀವು ಕೆಮಿಸ್ಟ್ರಿ ಝೂಲಜಿ ಎರಡನ್ನು ಬಿಟ್ಟು ಕಾಮರ್ಸಲ್ಲಿರೋದು, ಆರ್ಟ್ಸಲ್ಲಿರೋದು ಅಥವಾ ಇನ್ನೂ ಸೈನ್ಸಲ್ಲಿ ಮಿಕ್ಕಿರೋ ಸಬ್ಜೆಕ್ಟ್ಸು ಎಲ್ಲದರಲ್ಲೂ ಕೂಡ ನೀವು OEC ಅಂತ ತೊಗೋಬಹುದು. ಅದು ಯಾಕೆ ಅಂತ ಕೇಳಿದ್ರೆ ನಾನೀಗ ಮುಂದಿನ ಬರೋ ಸ್ಲೈಡಲ್ಲಿ ಹೇಳ್ತೀನಿ. ಸೊ AECC ಅಂತ ಇನ್ನೊಂದಿದೆ, ಅದೇನದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ ಕೋರ್ಸ್ ಅಂತ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಇದರಲ್ಲಿ ನಿಮಗೆ ಮತ್ತೆ SEC ಅಂತ ಬರುತ್ತೆ. ಇದರದ್ದು ಸಬ್ ಡಿವಿಷನ್ ಅದು SEC ಅಂತ ಬರುತ್ತೆ, ಅಂದರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ. ಈಗ ನೀವು ಸಪೋಸ್ ಈಗ ಕೆಮಿಸ್ಟ್ರಿ ಝೂಲಜಿನಲ್ಲಿ ನೀವು ತೊಗೊಂಡಿರ್ತೀರಿ DSCC ಅಂತ ಮೇನ್ ಸಬ್ಜೆಕ್ಟ್ಸ್ ಅಂತ. ಸೊ ಈ ಕೆಮಿಸ್ಟ್ರಿ ಝೂಲಜಿನಲ್ಲಿನೇ ಒಂದನ್ನು, ಕೆಮಿಸ್ಟ್ರಿ ಅಥವಾ ಝೂಲಜಿನ ಎರಡರಲ್ಲಿ ಒಂದು ಸಬ್ಜೆಕ್ಟನ್ನು ನೀವು SEC ಅಂತ ತೊಗೋಬೇಕಾಗುತ್ತೆ, ಎರಡರಲ್ಲಿ ಮಾತ್ರ. ಸೊ ನೀವೇನು ಮಾಡ್ತೀರಿ, ಮೊದಲು DSCC ಮೇನ್ ಸಬ್ಜೆಕ್ಟ್ಸ್ ಕೆಮಿಸ್ಟ್ರಿ ಝೂಲಜಿ, ಮತ್ತು OECನಲ್ಲಿ ನೀವು ಯಾವ್ದು ಬೇಕಾದ ಸಬ್ಜೆಕ್ಟ್ಸ್ ತೊಗೋಬೋದು, ಅದರಲ್ಲಿ ಏನೂ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಈಗ SECನಲ್ಲಿ ನೀವು ರಿಸ್ಟ್ರಿಕ್ಷನ್ ಇದೆ. ಯಾವ ರೀತಿ ರಿಸ್ಟ್ರಿಕ್ಷನ್ ಇದೆ ಅಂತಂದರೆ, ಈ DSCCನಲ್ಲಿ ಅಂದರೆ ಮೇನ್ ಸಬ್ಜೆಕ್ಟಲ್ಲಿ ನೀವು ಕೆಮಿಸ್ಟ್ರಿ ಝೂಲಜಿ ತೊಗೊಂಡಿದ್ರಂದರೆ ಕೆಮಿಸ್ಟ್ರಿನಲ್ಲಿ ಅಥವಾ ಝೂಲಜಿದಲ್ಲಿ ಎರಡರಲ್ಲಿ ಒಂದನ್ನು SEC ಅಂತ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ SEC ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ಈಗ ನೀವು ಕೆಮಿಸ್ಟ್ರಿ ಝೂಲಜಿ ತೊಗೊಂಡ್ರೆ, ಈಗ ನೀವು ಕೆಮಿಸ್ಟ್ರಿಯನ್ನು SEC ಅಂತ ತೊಗೊಂಡ್ರಿ ಅಂತ ಅಂದ್ಕೊಳ್ರಿ, ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡ್ರಿ SEC ಅಂಡರಲ್ಲಿ. ಅದರಲ್ಲಿ ಏನಿರುತ್ತೆ ಅಂದರೆ ವಾಟರ್ ಟೆಸ್ಟಿಂಗು, ಸಾಯಿಲ್ ಟೆಸ್ಟಿಂಗು, ಈ ಥರ ಕರಿಕ್ಯುಲಮನ್ನು ಇಟ್ಕೊಂಡು ಅದರಿಂದ ನೀವು ಯಾವ ರೀತಿ ಮುಂದೆ ನೀವೇ ಆದ ಒಂದು ಆಂಟ್ರಪ್ರಿನರ್ಶಿಪ್ಪು ಅಥವಾ ಯಾವುದೋ ಒಂದು ವರ್ಕ್ ಕಲ್ಚರ್ ಸೆಟಪ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಅದು ಅತ್ಯವಶ್ಯಕವಾದ ಒಂದು ನಾಲೆಜನ್ನು ಕೊಡುತ್ತೆ.
ಸೊ ನೀವು ಇನ್ ಕೇಸ್ ನೀವು ಕೆಮಿಸ್ಟ್ರಿನಲ್ಲಿ ವಾಟರ್ ಟೆಸ್ಟಿಂಗು ಸಾಯಿಲ್ ಟೆಸ್ಟಿಂಗು ಕಲ್ತ್ರಂದ್ರೆ ನಿಮಗೆ ಮುಂದೆ ಅಲ್ಲೂ ಒಂದು ಆಕ್ಯುಪೇಷನನ್ನು ಈಸಿಯಾಗಿ ತೊಗೋಬೋದು ನೀವು, ಅಥವಾ ನಿಮ್ಮದೇ ಆದ ಒಂದು ಸೆಟಪ್ಪನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾವು ಅದನ್ನು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಕರಿತೀವಿ. ಅದೇ ರೀತಿ ನೀವು ಕೆಮಿಸ್ಟ್ರಿ ಝೂಲಾಜಿ ತೊಗೊಂಡಾಗ ನೀವು ಝೂಲಾಜಿ ತೊಗೊಂಡ್ರಿ ಅಂತ ಅಂದರೆ ಆ್ಯಸ್ ಎ SEC ಸಬ್ಜೆಕ್ಟ್ ಅಲ್ಲೇನಾಗುತ್ತೆ ಅಂತಂದರೆ SEC ಸಬ್ಜೆಕ್ಟಲ್ಲಿ ವರ್ಮಿ ಕಂಪೋಸ್ಟಿಂಗ್ ಇದೆ ಫಸ್ಟಲ್ಲಿ, ವರ್ಮಿ ಕಲ್ಚರ್. ಸೊ ನಿಮಗೆ ವರ್ಮಿ ಕಲ್ಚರನ್ನು ಹೆಂಗೆ ಮಾಡ್ತೀವಿ ಅಥವಾ ವರ್ಮಿ ಕಂಪೋಸ್ಟಿಂಗನ್ನು ಯಾವ ರೀತಿ ಮಾಡ್ತೀವಿ ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀವಿ, ಹೌದಾ, ವಿತ್ ಪ್ರಾಕ್ಟಿಕಲ್ಸ್. ಅದಕ್ಕೆ ಪ್ರಾಕ್ಟಿಕಲ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ ಥಿಯರಿಗಿಂತಲೂ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ವರ್ಮಿ ಕಂಪೋಸ್ಟಿಂಗ್ ನೀವು ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ರಿ ಅಂತಂದರೆ ನೀವೇ ನಿಮ್ಮ ಸ್ವಂತವಾದ ವರ್ಮಿ ಕಂಪೋಸ್ಟಿಂಗ್ ಸೆಟ್ಟನ್ನು ನೀವು ಮಾಡ್ಕೋಬಹುದು. ಆಮೇಲೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬ ಟ್ರೆಂಡಲ್ಲಿದೆ. ಸೊ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆಲ್ಲನೂ ನೀವು ವರ್ಮಿ ಕಂಪೋಸ್ಟಿಂಗನ್ನು ನೀವು ಅದನ್ನು ಬೇಟ್ ಮಾಡ್ಬೋದು, ಇಸಂಟ್. ಅದಕ್ಕೆ ಯಾವ್ದು ರೀತಿ ಯಾವ ಫೀಲ್ಡ್ ತೊಗೋತೀರಿ ಅದರಲ್ಲಿ ಎಂಪ್ಲಾಯಬಿಲಿಟಿ ಹೆಂಗೆ ಮಾಡಬೇಕು ಅಂಥದ್ದನ್ನು SECನಲ್ಲಿ ಇಟ್ಟಿರ್ತಾರೆ. ಸೊ ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ DSC ಅಂದರೆ ಮೇನ್ 2 ಸಬ್ಜೆಕ್ಟ್ಸು ಕೆಮಿಸ್ಟ್ರಿ ಝೂಲಾಜಿ, OEC ಅಂತಂದರೆ ಬೇರೆ ಎಲ್ಲ ಸಬ್ಜೆಕ್ಟ್ಸು, ಕೆಮಿಸ್ಟ್ರಿ ಝೂಲಾಜಿ ಬಿಟ್ಟು ಎಲ್ಲ ಸಬ್ಜೆಕ್ಟ್ಸನ್ನು ನೀವು OEC ಅಂತ ತೊಗೋಬೋದು ಒಂದನ್ನು. ಆಮೇಲೆ SEC ಅಂತ ಅಂದರೆ ಸ್ಪೆಸಿಫಿಕ್ ಕೋರ್ಸ್, ಅಂದರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್. ಅದರಲ್ಲಿ ನೀವೇನು ಮಾಡ್ತೀರಿ, ಕೆಮಿಸ್ಟ್ರಿ ಝೂಲಾಜಿನಲ್ಲಿ ಯಾವುದಾದ್ರೂ ಒಂದನ್ನು ನೀವು SEC ಅಂತ ತೊಗೋತೀರಿ. ಸೊ ಅದರಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸನ್ನು ನಾವು ಹೇಳ್ಕೊಡ್ತೀವಿ. ಸೊ ಇದು ಒಂದಾದರೆ ಮುಂದೆ ಈಗ ಸಬ್ಜೆಕ್ಟ್ಸನ್ನು ನಾವು ಹೇಗೆ ಚೂಸ್ ಮಾಡಿದ್ವಿ, ನಾವು ನೋಡಿದ್ವಿ 3 ರೀತಿ ಸಬ್ಜೆಕ್ಟ್ಸ್ ಇದ್ದಾವೆ. ಯಾವ್ಯಾವ ಅಂದರೆ DSCC ಮತ್ತು SEC ಮತ್ತು OEC ಅಂತ. ಫಸ್ಟ್ DSCC ನೋಡೋಣ ಏನಿದೆ ಅದರಲ್ಲಿ ಅಂತ. ಸೊ ಈಗ ನೋಡ್ರಿ, ನಾವಿಲ್ಲಿ ಎಷ್ಟು ಗ್ರೂಪ್ ಇದ್ದಾವೆ, ಈಗ 4 ಗ್ರೂಪ್ ಇದ್ದಾವೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಅಂತ. ಸೊ ನಾನು ಇದನ್ನೇನು ಹೇಳ್ತಿದ್ದೀನಿ, ಇದನ್ನು ಮೇನ್ 2 ಸಬ್ಜೆಕ್ಟ್ಸನ್ನ ನೀವೇನು ತೊಗೋಬೇಕು ಅಂತ ಹೇಳ್ತಿದ್ದೀನಲ್ಲ, ಆ ಒಂದು ಸಬ್ಜೆಕ್ಟ್ ವಿಷಯ ಪಟ್ಟಂತೆ ಈ ಟೇಬಲ್ ಇದೆ. ಈಗ ನೋಡ್ರಿ, ಇಲ್ಲಿ ಗ್ರೂಪ್ ಎನಲ್ಲಿ ಫಿಸಿಕ್ಸು, ಬಾಟನಿ, ಹೋಮ್ ಸೈನ್ಸು ಮತ್ತು ಸೋಷಿಯಲ್ ಸೈನ್ಸಲ್ಲಿ ಇಕನಾಮಿಕ್ಸ್ ಅಂತ ಇದೆ. ಈಗ ಯಾಕೆ ಗ್ರೂಪ್ A, B, C, D ಅಂತ ಮಾಡಿದ್ದಾರೆ ಅಂತಂದರೆ, ನೀವು ಒಂದೇ ಗ್ರೂಪಿಂದ 2 ಸಬ್ಜೆಕ್ಟ್ಸ್ ತೊಗೊಳ್ಳುವಂಗಿಲ್ಲ. ಅರ್ಥ ಆಗ್ತಿದೆಯಾ? ಒಂದೇ ಗ್ರೂಪಿಂದ 2 ಸಬ್ಜೆಕ್ಟ್ಸ್ ತೊಗೊಳ್ಳುವಂಗಿಲ್ಲ. ಈಗ ಸಪೋಸ್ ನನಗೆ ಫಿಸಿಕ್ಸ್ ಬಾಟ್ನಿ ಇಂಟ್ರೆಸ್ಟ್ ಇದೆ ಅಂತಂದರೆ ಇಲ್ಲ, ತೊಗೊಳ್ಳುವಂಗಿಲ್ಲ. ಯಾಕಂದರೆ ಒಂದೇ ಗ್ರೂಪಲ್ಲಿದೆ, ಇದು ಗ್ರೂಪ್ ಎನಲ್ಲಿ. ಸೊ ನಾನು ಏನು ತೊಗೋಬೇಕು DSCನಲ್ಲಿ, ಹೇಗೆ ತೊಗೋಬೇಕು ಅಂತಂದರೆ, ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಆದರೂ ತೊಗೋಬೋದು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಆದರೂ ತೊಗೋಬೋದು, ಯಾಕಂದರೆ ಮ್ಯಾಥಮೆಟಿಕ್ಸ್ ಗ್ರೂಪ್ ಸಿನಲ್ಲಿದೆ. ಅಥವಾ ಫಿಸಿಕ್ಸ್ ಜೆನೆಟಿಕ್ಸ್ ಆದರೂ ತೊಗೋಬೋದು, ಅಥವಾ ಫಿಸಿಕ್ಸ್ ಸೈಕಾಲಜಿ ಆದರೂ ತೊಗೋಬೋದು. ನೋಡಿ ಇಲ್ಲಿ ಸೈಕಾಲಜಿ ಇದೆ, ಹೌದಾ, ಯಾಕಂದರೆ ಇದು ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ ಡಿಸಿಪ್ಲಿನಿಗೆ ಬರುತ್ತೆ. ನಾನು ಮುಂಚೆನೂ ಏನು ಹೇಳಿದ್ದೆ ನಿಮಗೆ, DSCCನಲ್ಲಿ ನೀವು ಒಂದು ಸೈನ್ಸ್ ವಿದ್ಯಾರ್ಥಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ಕೂಡ ತೊಗೋಬಹುದು ಅಂತ. ಸೊ ಇಲ್ಲಿ ನೋಡಿ ಆ ಅವಕಾಶ ಇದೆ. ಸೊ ಗ್ರೂಪ್ ಎನಲ್ಲಿ ನೀವು ಫಿಸಿಕ್ಸ್ ತೊಗೊಂಡ್ರೆ ಇಲ್ಲಿ ನೋಡಿ ಆಂಥ್ರೋಪಾಲಜಿ ಲಾಸ್ಟಲ್ಲಿ, ಗ್ರೂಪ್ ಡಿನಲ್ಲಿ ಲಾಸ್ಟಾಗಿ ಏನಿದೆ ಆಂಥ್ರೋಪಾಲಜಿ ಇದೆ. ನೀವು ಫಿಸಿಕ್ಸ್ ಆಂಥ್ರೋಪಾಲಜಿ ತೊಗೋಬಹುದು, ಯಾಕಂದರೆ ಅದು ಗ್ರೂಪ್ ಎನಲ್ಲೊಂದಿದೆ, ಗ್ರೂಪ್ ಡಿನಲ್ಲೊಂದಿದೆ. ಸಪೋಸ್ ನೀವು ಫಿಸಿಕ್ಸು ಮತ್ತು ಆಂಥ್ರೋಪಾಲಜಿ ತೊಗೊಂಡ್ರಿ ಅಂತಂದರೆ, ಫಿಸಿಕ್ಸು ಸೈನ್ಸ್ ಸಬ್ಜೆಕ್ಟ್ ಆಗಿರುತ್ತೆ, ಆಂಥ್ರೋಪಾಲಜಿ ಸೋಷಿಯಲ್ ಸೈನ್ಸ್ ಆಗಿರುತ್ತೆ, ಹೌದಾ. ಈಗ ನೀವು BSc 3 ವರ್ಷ ಮಾಡೋದ್ರಲ್ಲಿನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಬೋದು, ಅದರಲ್ಲೇನೂ ತೊಂದರೆ ಇಲ್ಲ. ಬಟ್ ನೀವು ಆನರ್ಸ್ಗೆ ಅಂತ ಬಂದಾಗ ನೀವು ಆಂಥ್ರೋಪಾಲಜಿ ಮಾಡುವಂಗಿಲ್ಲ ಆನರ್ಸಲ್ಲಿ, ಯಾಕಂದರೆ ನೀವು BScನಲ್ಲಿ ಎನ್ರೋಲ್ ಆಗಿದ್ದೀರಿ, BAನಲ್ಲಿ ಆಗಿಲ್ಲ. ಸೊ ನೀವು BScಯಲ್ಲಿ ಎನ್ರೋಲ್ ಆಗಿದ್ದೀರಿ, ಅದಕ್ಕೆ ನೀವು ಆನರ್ಸ್ ಮಾಡಬೇಕು ಅಂತಂದಾಗ ನೀವು ಫಿಸಿಕ್ಸಲ್ಲೇ ಆನರ್ಸ್ ಮಾಡಬೇಕು. ಬಟ್ ನೀವು 3 ವರ್ಷ ನೀವು ಆಂಥ್ರೋಪಾಲಜಿನ ಕಲಿಬಹುದು 3 ವರ್ಷ. ಬಟ್ ಏನಂತಂದರೆ ಫಿಸಿಕ್ಸ್ ನೀವು ಯಾವಾಗ ಸೈನ್ಸ್ ಸ್ಟ್ರೀಮಲ್ಲಿ ತೊಗೊಂಡಿರ್ತೀರಲ್ಲ ಹಾಗೆ ಸೇಮ್ ಅದೇ ರೀತಿ ಆರ್ಟ್ಸ್ ಸ್ಟ್ರೀಮಲ್ಲೂ ಇದೆ. BA ಒಂದು ಹುಡುಗ ಸಪೋಸ್ ಆಂಥ್ರೋಪಾಲಜಿ BAನಲ್ಲಿ ತೊಗೊಂಡ, ಆಮೇಲೆ ಫಿಸಿಕ್ಸ್ ಅವನು ತೊಗೊಂಡ ಅಂದ್ಕೊಳ್ರಿ, ಆವಾಗ ಏನಾಗುತ್ತೆ, ಅವನು ಆಂಥ್ರೋಪಾಲಜಿನಲ್ಲಿನೇ BA ಮಾಡಬೇಕು, ಅವನು ಫಿಸಿಕ್ಸಲ್ಲಿ ಮಾಡುವಂಗಿಲ್ಲ. ಬಿಕಾಸ್ ನಾನು BAನಲ್ಲಿ ಎನ್ರೋಲ್ ಆಗಿದ್ದಾನೆ, ಹೌದಾ. ಸೊ ಡಿಗ್ರಿಯನ್ನು ಇನ್ನೂ ಇದೆ, BA, BSc, BCom ಅನ್ನೋ ಡಿಸ್ಟಿಂಕ್ಷನ್ ಇನ್ನೂ ಇದೆ. ಬಟ್ ನೀವು ಒಂದು ಸಬ್ಜೆಕ್ಟ್ನ ಬೇರೆ ಡಿಸಿಪ್ಲಿನಿಂದ ಕಲಿಯೋ ಒಂದು ಅವಕಾಶ ಮಾತ್ರ ತುಂಬ ಒಳ್ಳೆಯದಿದೆ. ಬಟ್ ಅದು ಆನರ್ಸಿಗೆ ಬಂದಾಗ ನಾವು ಏನು ಸ್ಟ್ರೀಮಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಒಂದು ಸೈನ್ಸ್ ಸಬ್ಜೆಕ್ಟು, ಅದರಲ್ಲಿ ಮಾತ್ರ ಆನರ್ಸ್ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ಸೊ ಈಗ ನಾನು DSc ಹೇಗೆ ಆಯ್ಸ್ಕೊತೀನಿ ಅಂತಂದರೆ, ಒಂದು ಬಾಟ್ನಿ ತೊಗೊಂಡ್ರೆ ನಾನು ಎಲೆಕ್ಟ್ರಾನಿಕ್ಸ್ ತೊಗೋಬೋದು, ಅಥವಾ ಬಾಟ್ನಿ ತೊಗೊಂಡ್ರೆ ನಾನು ಝೂಲಾಜಿ ತೊಗೋಬೋದು, ಅಥವಾ ಬಾಟ್ನಿ ತೊಗೊಂಡ್ರೆ ನಾನು ಜಿಯಾಲಜಿ, ಜೆನೆಟಿಕ್ಸ್ ಯಾವುದಾದ್ರೂ ತೊಗೋಬೋದು. ಸೊ ಈಗ ಇನ್ ಶಾರ್ಟಾಗಿ ಏನು ಹೇಳ್ಬೋದು ಅಂತಂದರೆ, ನೀವು ಒಂದೇ ಗ್ರೂಪಿಂದ 2 ಸಬ್ಜೆಕ್ಟ್ಸ್ನ ತೊಗೊಳಕ್ಕಾಗಲ್ಲ. ಒಂದೊಂದು ಗ್ರೂಪಿಂದ ನೀವು ಬೇಕಾದ ಸಬ್ಜೆಕ್ಟನ್ನು ತೊಗೊಂಡು ಮೇನ್ 2 ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ ಇವಕ್ಕೆ ನಾವು ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ ಅಂತ ಹೇಳ್ತೀವಿ. ಥ್ರೂ ಔಟ್ ನಿಮ್ಮ ಡಿಗ್ರಿ ಈ 2 ಸಬ್ಜೆಕ್ಟೇ ನೀವು ಮೇನ್ ಆಗಿ ಕಲಿತೀರಿ. ಇದು ಯಾವುದ್ರ ಪರವಾಗಿ DSCC ಅಂತ. ನಾನು ಇನ್ನೂ ಒಂದು ಹೇಳಿದೆ OEC ಅಂತ, ಇದಕ್ಕೆ ಹೌದಾ, ಅಂದರೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ. ಈಗ ಓಪನ್ ಎಲೆಕ್ಟಿವ್ ಕೋರ್ಸ್ಗೆ ಎಷ್ಟು ಮಹತ್ವ, ಇದು ನೋಡೋದಕ್ಕೆ ಯಾವುದೋ ಒಂದು ಸಬ್ಜೆಕ್ಟ್ ಇದೆ ಅಂತ ಅನಿಸುತ್ತೆ. ಬಟ್ ಇದು ನಿಮಗೆ, ನೀವು BSc ಮಾಡಿಕೊಂಡೇ ನಿಮಗೆ ಬೇರೆ ರೀತಿಯ ಎಕ್ಸಾಮ್ಸ್ ನೀವು ಮಾಡ್ತಿದ್ರೆ ಎಷ್ಟು ಹೆಲ್ಪ್ ಆಗುತ್ತಂದರೆ, ಈಗ ನೀವು ನೋಡ್ಬೋದು ನಿಮಗೆ ಇಲ್ಲಿ ಯಾವ್ಯಾವ ಸೆಕ್ಷನ್ ಇದೆ. BA, BPA, BVA, BTTM, BSW, BSc ಇದು ಒಂದು ಸೆಕ್ಷನ್ ಇದೆ. BSc, ಪಲ್ಪ್ ಇಂಡಸ್ಟ್ರಿ, BCom ಇದೆಲ್ಲ ಸೆಕ್ಷನ್ ಇದೆ. ನೀವಿಲ್ಲಿ ನೋಡಿದ್ರೆ ಏನಿದೆ, ಸ್ಟಾರ್ಟಿಂಗ್ 1 ನಂಬರಿಂದ 36 ನಂಬರ್ವರೆಗೂ BA ಈ ಸ್ಟ್ರೀಮಿಂದ ಇದೆ.
ಆಮೇಲೆ ಮುಂದೆ 1 to 14 ಏನಿದೆ ಇದು BSc ಸಬ್ಜೆಕ್ಟ್ಸ್ ಇದ್ದಾವೆ. ಆಮೇಲೆ 1 to 4 ಏನಿದೆ ಇದು BCom ಸಬ್ಜೆಕ್ಟ್ಸ್ ಇದ್ದಾವೆ. ಈಗ ನಾನೇನು ಹೇಳಿದೆ, DSc ಆಗಿ ಸಪೋಸ್ ನಾನು ಕೆಮಿಸ್ಟ್ರಿ ಝೋಲಜಿ ತೊಗೊಂಡಿದ್ದೆ ಅಂದರೆ ಕೆಮಿಸ್ಟ್ರಿ ಝೋಲಜಿನ ನಾನು OEC ಆಗಿ ತೊಗೊಳಕ್ಕಾಗಲ್ಲ. ಅದನ್ನ ಬಿಟ್ಟು ನಮಗಿಲ್ಲಿರೋ ಎಲ್ಲ ಸಬ್ಜೆಕ್ಟ್ಸನ್ನು ನಾವು ತೊಗೋಬೋದು. ಸಪೋಸ್ ನನಗೆ ಈಗ ಝೋಲಜಿ ಇಲ್ಲಿದೆ ಸೆಕ್ಷನಲ್ಲಿ, ಬಟ್ ನಾನು ಝೋಲಜಿ ತೊಗೊಳ್ಳೋಂಗಿಲ್ಲ. ಆಮೇಲೆ ಕೆಮಿಸ್ಟ್ರಿ ಕೂಡ ಇದೆ ಈ ಸೆಕ್ಷನಲ್ಲಿ, ನಾನು ಕೆಮಿಸ್ಟ್ರಿ ತೊಗೊಳ್ಳೋಂಗಿಲ್ಲ. ಯಾಕಂದರೆ ನಾನು ಕೆಮಿಸ್ಟ್ರಿ ಝೋಲಜಿನ ನಾನು DSCC ಅಂತ ತೊಗೊಂಡಿದ್ದೀನಿ. ಈ ಎಂಟೈರ್ ಚಾರ್ಟಲ್ಲಿ ನೀವು ಕೆಮಿಸ್ಟ್ರಿ ಮತ್ತು ಝೋಲಜಿ ಬಿಟ್ಟು ಈ ಯಾವುದಾದ್ರೂ ಸಬ್ಜೆಕ್ಟನ್ನು ನೀವು OEC ಅಂತ ಆಯ್ಕೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದರೆ ಸ್ಪೆಷಾಲಿಟಿ OECದು, ಈ OEC ಸಬ್ಜೆಕ್ಟನ್ನು ನೀವು ಎಲ್ಲ ಸೆಮಿಸ್ಟ್ರಿಗೂ, ಇದು 4 ಸೆಮಿಸ್ಟರ್ವರೆಗೂ ಕಲಿತೀರಿ ನೀವು OEC. ಸೊ ಈ 4 ಸೆಮಿಸ್ಟರ್ವರೆಗೂ ಒಂದೇ OEC ಆದರೂ ಕಂಟಿನ್ಯೂ ಮಾಡ್ಬೋದು, ಅಥವಾ ಇಲ್ಲ ನನಗೆ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಒಂದು ಎಕ್ಸ್ಪೋಜರ್ ಬೇಕು ಅಂತ ಅಂದರೆ ನೀವು ಫಸ್ಟ್ ಸೆಮ್ಮಿಗೆ ಸಪೋಸ್ ನೀವು ಮ್ಯಾಥಮೆಟಿಕ್ಸ್ ಒಂದು OEC ಅಂತ ತೊಗೊಂಡ್ರೆ ನೀವು ಸೆಕೆಂಡ್ ಸೆಮ್ಮಿಗೆ ಜಿಯಾಲಜಿ ಒಂದು ತೊಗೋಬೋದು, ಥರ್ಡ್ ಸೆಮ್ಮಿಗೆ ಬಯೋಟೆಕ್ನಾಲಜಿ ತೊಗೋಬೋದು, ಫೋರ್ತ್ ಸೆಮ್ಮಿಗೆ ಫಿಲಾಸಫಿ ತೊಗೋಬೋದು. ಇಲ್ಲ ನನಗಿಲ್ಲ ಒಂದೇ ಸಬ್ಜೆಕ್ಟ್ದೇ ನಾಲೆಜ್ ಇದ್ದರೆ ಸಾಕು ಅದನ್ನು ನನಗೆ ಅಂತ ಅಂದರೆ ಸಪೋಸ್ ನಿಮಗೆ ಹಿಸ್ಟ್ರಿನಲ್ಲಿ ಅಥವಾ ರೂರಲ್ ಡೆವಲಪ್ಮೆಂಟಲ್ಲಿ ಇಂಟ್ರೆಸ್ಟ್ ಇತ್ತಂದರೆ ಈ ಎಂಟೈರ್ 4 ಸೆಮಿಸ್ಟರ್ ನೀವು ರೂರಲ್ ಡೆವಲಪ್ಮೆಂಟನ್ನು OEC ಅಂತ ತೊಗೋಬಹುದು. ಇದರದ್ದು ಏನು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಸಪೋಸ್ ನೀವೀಗ ಸಿವಿಲ್ ಸರ್ವಿಸಸ್ಗೂ ಅಥವಾ ಬೇರೆ ಪಬ್ಲಿಕ್ ಸೆಕ್ಟರ್ ಎಕ್ಸಾಮ್ಸಿಗೂ ಟ್ರೈ ಮಾಡ್ತಿದ್ದೀರಿ, ಆವಾಗ ನಿಮಗೆ ಕೆಮಿಸ್ಟ್ರಿ ಝೋಲಜಿ ಅಫ್ಕೋರ್ಸ್ ನಿಮಗೆ ಬೇಕಾಗುತ್ತೆ ಡಿಗ್ರಿಗೆ. ಅದನ್ನು ಬಿಟ್ಟು ಕೂಡ ನಿಮಗೆ ಅದ್ರ ನಾಲೆಡ್ಜ್ ಬೇಕಾಗುತ್ತೆ. ಯಾಕಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಏನಿದೆ ಜನರಲ್ ಸ್ಟಡೀಸ್ ಅಂತ ಇರುತ್ತೆ, ಅದರಲ್ಲಿ ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಜೋಗ್ರಫಿ ಎಲ್ಲ ಬರುತ್ತೆ. ಸೊ ನಿಮಗೆ ಒಂದೇ ಕಡೆಗೆ ಆ ಟೈಮಲ್ಲಿ ಓದಿ ಪ್ರೆಷರೈಸ್ ಮಾಡ್ಕೊಳ್ಳೋಕ್ಕಿಂತ ಈಗಿನಿಂದ ಓದಬೇಕು ಅಂತಂದರೆ OECನ ನೀವು ಜೋಗ್ರಫಿ ತೊಗೊಂಡ್ರಿ ಅಂದ್ಕೊಳ್ರಿ. ಸೊ ನಿಮಗೆ ಜೋಗ್ರಫಿ ಅರ್ಥ ಆಗುತ್ತಾ, ಈಗ ನೀವು ಅದನ್ನು ಓದಿದ್ರಿ. ಸೊ ನೆಕ್ಸ್ಟ್ ಸೆಮ್ಮಿಗೆ ಏನು ಬರುತ್ತೆ, ಹಿಸ್ಟ್ರಿ ಬರುತ್ತೆ. ನೀವು ಹಿಸ್ಟ್ರಿನಲ್ಲಿನೂ OEC ಓದಿದ್ರಿ. ಅದರ ನೆಕ್ಸ್ಟ್ ಸೆಮ್ಮಲ್ಲಿ ನಿಮಗೆ ಸಪೋಸ್ ಈಗ ಒಂದು ಸೈಕಾಲಜಿ ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇರುತ್ತೆ ಅಂತ ಅಂದ್ಕೊಳ್ರಿ, ಅದನ್ನೂ ಓದಿದ್ರಿ. ಸೊ ನೀವು 4 ಸೆಮ್ ಮುಗಿಸೋಷ್ಟರಲ್ಲಿ, ಡಿಗ್ರಿ ಮುಗಿಸೋಷ್ಟರಲ್ಲಿ ನೀವು ಸೈನ್ಸ್ ಜೊತೆ ಬೇರೆ ಒಂದು ಡಿಸಿಪ್ಲಿನ್ ಕೋರ್ಸನ್ನು ನಿಮಗೆ ಗೊತ್ತಿರುತ್ತೆ. ಆವಾಗ ನೀವು ಈಸಿಯಾಗಿ ಬೇರೆ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು. ಇದ್ರ ಒಳ್ಳೆ ಒಂದು ಉದ್ದೇಶ ಕೂಡ NEPದು. ಒಂದೇ ಸ್ಟ್ರೀಮ್ಗೆ ರಿಸ್ಟ್ರಿಕ್ಟ್ ಮಾಡ್ದೇನೆ ಹುಡುಗರಿಗೆ ಎಲ್ಲ ರೀತಿಯ ಅವಕಾಶ ಸಿಗಲಿ ಅನ್ನೋದೇ ಇದ್ರದ್ದೊಂದು ಉದ್ದೇಶ. ಸೊ ಈಗ OEC ನೀವು ಯಾವ ಸಬ್ಜೆಕ್ಟ್ ತೊಗೋತೀರಿ ಅಂತಂದರೆ ಕೆಮಿಸ್ಟ್ರಿ ಝೋಲಜಿ ನೀವು DSCC ತೊಗೊಂಡಿದ್ರಿ ಅಂತ ಅಂದರೆ ಅವೆರಡನ್ನ ಬಿಟ್ಟು ಈ ಲಿಸ್ಟಲ್ಲಿರೋ ಯಾವ ಬೇಕಾದ ಸಬ್ಜೆಕ್ಟನ್ನು ಕೂಡ ನೀವು OEC ಆಗಿ ತೊಗೋಬಹುದು. OECನ ನೀವು 4 ಸೆಮಿಸ್ಟರ್ಗೂ ಕಲಿತೀರಿ. ಒಂದು ಸಬ್ಜೆಕ್ಟನ್ನು ಇನ್ನೊಂದು ಸೆಮಿಗೆ ಚೇಂಜ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಒಂದೇ OEC ಸಬ್ಜೆಕ್ಟನ್ನು 4 ಸೆಮಿಸ್ಟರ್ ಕೂಡ ಕಂಟಿನ್ಯೂ ಮಾಡ್ಬೋದು. ಇದು ಒಂದು ಏನು OECದು ಒಂದು ಇನ್ಫಾರ್ಮೇಷನ್. ಸೊ ಈಗ ನಾವೇನು ನೋಡಿದ್ವಿ, ಸಬ್ಜೆಕ್ಟ್ಸ್ ನೋಡಿದ್ವಿ. DSCC ಇರುತ್ತೆ, OEC ಇರುತ್ತೆ, SEC ಇರುತ್ತೆ, ಹೌದಾ? ಸೊ ಅದನ್ನು ನಾವು ಎಕ್ಸಾಮಿನೇಷನ್ ಯಾವ ರೀತಿ ಅದನ್ನು ಡಿಸೈನ್ ಮಾಡಿದ್ದಾರೆ, ಹೌದಾ, ಅದನ್ನು ನೋಡ್ಬೇಕಂತಂದರೆ ಮೊದಲೆಲ್ಲ BScನಲ್ಲಿ ಏನಿರ್ತಿತ್ತು, 80 ಮಾರ್ಕ್ಸ್ ಇರ್ತಿತ್ತು. ಅದಕ್ಕೆ ಥಿಯರಿಗೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಅಂತ ಇರ್ತಿತ್ತು. ಸೊ ಈ ಥರ ಒಂದು ಡಿಫ್ರೆನ್ಸ್ ಇಲ್ಲಿ ಬೇರೆ ರೀತಿಯಾಗಿದೆ. ಇದು ಏನಾಗುತ್ತೆ ಅಂತಂದರೆ ಅಸೆಸ್ಮೆಂಟ್ ಅಂದರೆ ಹೆಂಗಂದರೆ ಸೇಮ್ ಇಲ್ಲಿನೂ ಇಂಟರ್ನಲ್ ಅಸೆಸ್ಮೆಂಟ್ ಇದೆ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇದೆ. ಅದಕ್ಕೆ ಏನಿದೆ ಅಂತ ಅಂದರೆ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, 2 IA ಟೆಸ್ಟಿಗೆ ನಾವು 20% ಇದೆ, ಎರಡು ಸೇರಿ. ಒಂದು ಟೆಸ್ಟಿಗೆ 10%, ಇನ್ನೊಂದು ಟೆಸ್ಟಿಗೆ 10%. ಸೊ ಟೋಟಲಿ ಇಂಟರ್ನಲ್ ಟೆಸ್ಟಿಗೆ ನಮಗೆ 20% ಇದೆ. ಆಮೇಲೆ ನಿಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನೀವು ಸೆಮಿನಾರ್ ಅಲಾಟ್ ಆಗಿರುತ್ತೆ, ಸೆಮಿನಾರ್ಗೆ ಎಷ್ಟಿದೆ, 10% ಇದೆ. ಸೊ ಆಮೇಲೆ ಫೀಲ್ಡ್ ವರ್ಕು, ಅಸೈನ್ಮೆಂಟು, ಆಮೇಲೆ ಪ್ರಾಜೆಕ್ಟ್ಸು ಮತ್ತು ಆ್ಯಕ್ಟಿವಿಟೀಸ್ ಓರಿಯೆಂಟೆಡ್ ಏನಾದರೂ ಇದ್ದರೆ ಅದಕ್ಕೆ 10% ಇದೆ. ಸೊ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟಾಗ್ತದೆ ಇಲ್ಲಿ, ಔಟ್ ಆಫ್ 100 40 ಮಾರ್ಕ್ಸ್ ಇಂಟರ್ನಲ್ ಆಗುತ್ತೆ. ಅದು ಹೇಗೆ ಅಂದರೆ 2 IA ಟೆಸ್ಟು 10 ಈಚ್, ಒಂದು ಸೆಮಿನಾರು 10 ಮಾರ್ಕ್ಸು, ಮತ್ತು ಇನ್ನೊಂದು ಕೇಸ್ ಸ್ಟಡಿ ಇರ್ಬೋದು, ಅಸೈನ್ಮೆಂಟ್ ಇರ್ಬೋದು, ಫೀಲ್ಡ್ ಸ್ಟಡಿ ಇರ್ಬೋದು, ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಅದಕ್ಕೆ 10 ಮಾರ್ಕ್ಸ್. ಸೊ ಮುಂಚೆ BScನಲ್ಲಿ 20 ಮತ್ತು ಅಷ್ಟೇ ನಾವು ಏನಿರ್ತಿತ್ತು IAಗಿರ್ತಿತ್ತು. ಬಟ್ ಇದರಲ್ಲಿ 40 ಮಾರ್ಕ್ಸ್ IAಗಿದೆ. ನಾವು ಈಗ ಮೇನ್ ಸೆಮಿಸ್ಟರ್ ಎಕ್ಸಾಮ್ ನೀವು ಎಷ್ಟು ಮಾರ್ಕ್ಸಿಗೆ ಬರೀತೀರಿ ಅಂದರೆ ಅದು 60 ಮಾರ್ಕ್ಸಿಗೆ ಬರೀತೀರಿ. ಯಾಕಂದರೆ 40 ಮಾರ್ಕ್ಸ್ ನಿಮಗೆ IA ಆಗಿರುತ್ತೆ, ಆ್ಯಕ್ಟಿವಿಟಿ ಓರಿಯೆಂಟೆಡ್ ಇರುತ್ತೆ. ಇನ್ನು ಮಿಕ್ಕಿದ 60 ಮಾರ್ಕ್ಸಿಗೆ ಮಾತ್ರ ನೀವು ಸೆಮಿಸ್ಟರ್ ಎಂಡ್ ಎಕ್ಸಾಮಲ್ಲಿ ನೀವು ಅದನ್ನು ಬರೀತೀರಿ. ಅದು ಯಾವ ರೀತಿ ಇರುತ್ತೆ ಅಂತ ಅಂದರೆ ನೀವು ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಇದು 60 ಮಾರ್ಕ್ಸಿಗೆ, 40 ಮಾರ್ಕ್ಸ್ ನಾವು ಇಂಟರ್ನಲ್ಗೆ, ಮತ್ತು 60 ಮಾರ್ಕ್ಸ್ ಏನಿದೆ ಇದು ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಏನು ಪ್ಯಾಟರ್ನ್ ಇರುತ್ತೆ ಅಂದರೆ 2 ಮಾರ್ಕ್ಸ್ ಕ್ವೆಶ್ಚನ್ ನಿಮಗೆ 7 ಕೊಡಲಾಗುತ್ತೆ, ಅದರಲ್ಲಿ 5 ನೀವು ಬರೀಬೇಕು. ಈಚಿಗೆ ಎಷ್ಟಿರುತ್ತೆ, 2 ಮಾರ್ಕ್ ಇರುತ್ತೆ. ಸೊ ಟೋಟಲ್ 10 ಮಾರ್ಕ್ಸ್, 2 ಮಾರ್ಕ್ಸ್ ಕ್ವೆಶ್ಚನ್ಸ್. ಆಮೇಲೆ 20 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ, ಆವಾಗ 5 ಮಾರ್ಕ್ಸ್ ಕ್ವೆಶ್ಚನ್ನು 4 ಬರೀಬೇಕು ನೀವು. ಸೊ ಅದಕ್ಕೆ 20 ಮಾರ್ಕ್ಸ್. ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ, ಅದರಲ್ಲಿ ನೀವು 3 ಬರೀಬೇಕು. ಸೊ ಅದಕ್ಕೆ 30 ಮಾರ್ಕ್ಸ್. ಸೊ ಟೋಟಲಿ ಎಷ್ಟಾಯಿತು, 60 ಮಾರ್ಕ್ಸ್. 40 ಮಾರ್ಕ್ಸನ್ನ ನೀವು IAನಲ್ಲಿ ಮಾಡ್ತೀರಿ. ಆಮೇಲೆ 60 ಮಾರ್ಕ್ಸ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ನಿಮಗೆ 60 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನು, 5 ಮಾರ್ಕ್ಸ್ ಕ್ವೆಶ್ಚನು ಮತ್ತು 10 ಮಾರ್ಕ್ಸ್ ಕ್ವೆಶ್ಚನ್ ಇರ್ತವೆ. ಸೊ ಇದು ಏನು ಸೆಮಿಸ್ಟರ್ದು ಒಂದು ಪ್ಯಾಟರ್ನ್. ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನು ನೋಡಬೇಕು ಅಂತಂದರೆ
ಪಾಸಿಂಗನ್ನು ಹೇಗೆ ಮಾಡ್ತಾರೆ, ಪಾಸಿಂಗ್ ಪರ್ಸೆಂಟೇಜ್ ಅಥವಾ ಪಾಸಿಂಗಿಗೆ ಏನಾದರೂ ಒಂದು ಸ್ಪೆಸಿಫಿಕ್ ಮಾರ್ಕ್ಸ್ ಇದೆಯಾ ಅಂತ. ಮೊದಲೆಲ್ಲ ಏನಿರ್ತಿತ್ತು, ಐಎನಲ್ಲಿ ಸೇರಿ ಐಎಗೆ ಬೇರೆ ಮಾರ್ಕ್ಸು ಪಾಸಿಂಗ್ದು ಮತ್ತು ಸೆಮಿಸ್ಟರ್ ಎಂಡಿಗೆ ಬೇರೆ ಪಾಸಿಂಗ್ ಮಾರ್ಕ್ಸ್ ಇರ್ತಿತ್ತು. ಈಗ NEP ಅಂಡರ್ BSc ನಲ್ಲಿ ಆ ರೀತಿ ಇಲ್ಲ. ಸಪೋಸ್ ಈಗ ನೀವು ಐಎನಲ್ಲಿ ನೀವು ಔಟ್ ಆಫ್ 40 ನೀವು ಎಷ್ಟಾದ್ರೂ ತೊಗೋಬಹುದು, ಅದಕ್ಕೆ ಸ್ಪೆಸಿಫಿಕ್ ಮಾರ್ಕ್ಸ್ ಇಲ್ಲ. ಬಟ್ ನೀವು ಸೆಮಿಸ್ಟರ್ ಎಂಡ್ ಎಕ್ಸಾಮಲ್ಲಿ 60 ಮಾರ್ಕ್ಸ್ಗೆ ಏನು ಬರೀತೀರಿ ಅದಕ್ಕೆ 40% ನೀವು ತೆಗಿಲೇಬೇಕು, ಅಂದ್ರೇ ಅದು ಪಾಸ್ ಅಂತ ಆಗುತ್ತೆ. ಇಲ್ಲ 40ನಲ್ಲಿ ನನಗೆ 20 ಮಾರ್ಕ್ಸ್ IN ಎಲ್ಲ ಬರುತ್ತೆ, ಆಮೇಲೆ ಇನ್ನು ಮಿಕ್ಕಿ 20 ಮಾರ್ಕ್ಸ್ ನಾನು ಸೆಮಿಸ್ಟರ್ ಎಂಡ್ ಎಕ್ಸಾಮಲ್ಲಿ ಸೇರಿಸಿ 40 ಮಾರ್ಕ್ಸ್ ತೆಗೆದ್ರೆ ನಾನು ಪಾಸ್ ಆಗ್ತೀನಿ ಅಂತಂದರೆ ಇಲ್ಲ. ಏನಂತಂದರೆ IA ಡಿಫ್ರೆಂಟೇ. ನಿಮಗೆ ಫೈನಲ್ ಎಕ್ಸಾಮಿಗೆ ಬರೋ 60 ಮಾರ್ಕ್ಸಲ್ಲಿ ನೀವು 40% ತೆಗೆದ್ರೆ ಅಷ್ಟೇ ನೀವು ಪಾಸ್ ಆದಂಗೆ. ಆಮೇಲೆ ಬೇಕಿದ್ರೆ IA ಮಾರ್ಕ್ಸ್ ಆ್ಯಡ್ ಮಾಡಿ ನಿಮ್ಮದು ಟೋಟಲ್ ರಿಸಲ್ಟ್ ತೆಗಿತಾರೆ. ಆದರೆ ನೀವು ಫಸ್ಟ್ ನೀವು ನಿಮ್ಮ ಸೆಮಿಸ್ಟರ್ ಎಂಡ್ ಎಕ್ಸಾಮಲ್ಲಿ ಮಿನಿಮಮ್ ಅಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು 40%, ಅಂದರೆ ಮಾತ್ರ ಇದು ಪಾಸ್ ಅಂತ ಆಗುತ್ತೆ. ಸೊ ಇದು ಏನು ಅಂತಂದರೆ ಎಕ್ಸಾಮನ್ನು ಯಾವ ರೀತಿ ಮಾಡ್ತೀವಿ ಅದೆಲ್ಲ ಒಂದು ಇನ್ಫಾರ್ಮೇಷನ್. ಈಗ ನಾವು NEP ನೋಡಿದ್ವಿ, ಅದರಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಏನಿದೆ BA BSc BCom ಅಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. 2 ಸಬ್ಜೆಕ್ಟ್ ಮೇನ್ ಅಂತ ಓದಿದ್ರು ಕೂಡ OECನಲ್ಲಿ ನಿಮಗೆ ತುಂಬ ಸಬ್ಜೆಕ್ಟ್ಸ್ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಇದೆಲ್ಲ ಯಾಕೆ ಮಾಡಿರ್ಬೋದು ಅಂತಂದರೆ, ಸೊ ಮೇನ್ NEP ಉದ್ದೇಶ ಏನು ಅಂತಂದರೆ ಬರೀ ಟೆಕ್ಸ್ಚುಯಲ್ ಕರಿಕ್ಯುಲರ್ ಓರಿಯೆಂಟೇಷನ್ ಆಗದೆ ಅದು ಅವರಾಗೆ ಒಂದು ಎಂಪ್ಲಾಯಬಿಲಿಟಿ ಸ್ಕಿಲ್ ಬರಲಿ ಅಂತ ನಿಮಗೆ ಮಾಡಿರೋ ಒಂದು ಉದ್ದೇಶ ಅದು, ಹೌದಾ? ಸೊ ಈಗ ನಿಮಗೆ ಪ್ರೊಫೆಷನಲ್ ಕೋರ್ಸ್ಗೆ PUC ಆದಮೇಲೆ ಹೋದರೆ ಇದರ್ ಇಂಜಿನಿಯರಿಂಗು ಮೆಡಿಕಲ್ ಅಥವಾ ಬೇರೆ ಒಂದು ಲ್ಯಾಟ್ರಲ್ ಸೈನ್ಸ್ ತೊಗೊಂಡು ನೀವು ಮಾಡ್ತೀರಿ. ಅದನ್ನು ಬಿಟ್ಟು ಕೂಡ BSc ಮೇಲೆ ನೀವು ಯಾವ ರೀತಿ ಕರಿಯರನ್ನು ನೀವು ಮಾಡ್ಕೋಬಹುದು ಮುಂದೆ ಅನ್ನೋದು ಒಂದು ಸಣ್ಣ ಒಂದು ವಿಚಾರನ ಇಲ್ಲಿ ಡಿಸ್ಕಸ್ ಮಾಡೋಣ. ಸಪೋಸ್ ನೀವೀಗ ಫಿಸಿಕ್ಸನ್ನು ತೊಗೊಂಡಿದ್ದೀರಿ, NEP ಅಂಡರಲ್ಲಿ ಇರ್ಬೋದು ಅಥವಾ ಎಲ್ಲೋ ಇರ್ಬೋದು, ನೀವು ಫಿಸಿಕ್ಸ್ ಆ್ಯಸ್ ಅ ಮೇನ್ ಸಬ್ಜೆಕ್ಟ್ ಅಂತ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ. ಸೊ ನೀವು ಯಾವ್ಯಾವ ಫೀಲ್ಡಿಗೆ ಹೋಗ್ಬೋದು. ಫಸ್ಟ್ ಆಫ್ ಆಲ್ ನೀವೇನು ಅಂತಂದರೆ, ನೀವು ಆನರ್ಸ್ ಫಿಸಿಕ್ಸಲ್ಲಿ ಇರ್ಬೋದು, ಯಾವುದೇ ಒಂದು ಸೈನ್ಸ್ ಸಬ್ಜೆಕ್ಟ್ ಇರ್ಬೋದು, ಆನರ್ಸ್ ಮಾಡ್ಕೊಂಡ್ರಿ ಅಂದರೆ ಅಲ್ಲಿ ರಿಸರ್ಚ್ ಮೇನ್ ಇದ್ದೇ ಇರುತ್ತೆ. ರಿಸರ್ಚ್ಗಿರೋ ಇಂಪಾರ್ಟೆನ್ಸು ಡಿಗ್ರಿನಲ್ಲಿ ಇಲ್ಲ. ಸೊ ಆನರ್ಸಲ್ಲಿ ರಿಸರ್ಚ್ ಇದ್ದೇ ಇರುತ್ತೆ. ನೀವು ಇಲ್ಲಿ ತೋರಿಸ್ತಿರೋ ಒಂದು ಸ್ಕ್ರೀನ್ ಮೇಲಿರೋ ಒಂದು ಆಕ್ಯುಪೇಷನ್ಸನ್ನು ಬಿಟ್ಟು ಕೂಡ ನೀವು ಮುಂದೆ ಹೋಗ್ಬೋದು. ಮತ್ತು ನೀವು MSc ಮಾಡಿಕೊಂಡು ಅದನ್ನು ಮಾಸ್ಟರ್ಸ್ ಮಾಡಿಕೊಂಡು PhD ಮಾಡ್ಕೊಳ್ಳೋ ಅವಕಾಶ ಎಲ್ಲ ಸಬ್ಜೆಕ್ಟಲ್ಲೂ ಇದೆ. ಅದು ಮುಂಚೆನೇ ಹೇಳ್ಬಿಡ್ತೀನಿ, ಮತ್ತೆ ಕನ್ಫ್ಯೂಷನ್ ಆಗಬೇಡ್ರಿ. ಸೊ ಎಲ್ಲ ಬೇಸಿಕ್ ಸೈನ್ಸಲ್ಲಿ, ವೆದರ್ ಇದು ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಬಯಾಲಜಿ, ಸೊ ಬಾಟ್ನಿ, ಝೂಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ ಯಾವುದೇ ಇರ್ಬೋದು, ನೀವು ಅದರಲ್ಲಿ BSc ಮಾಸ್ಟರ್ಸ್ ಎಲ್ಲ ಮಾಡಿಕೊಂಡು PhD ಮಾಡಿಕೊಂಡು ರಿಸರ್ಚ್ಗೆ ಹೋಗಿ ಸೈಂಟಿಸ್ಟ್ ಆಗೋ ಅವಕಾಶ ಎಲ್ಲ ಸಬ್ಜೆಕ್ಟ್ಗಳಿಗೂ ಇದೆ. ಬ್ಯಾಡಪ್ಪ ನಂಗೆ ಅಷ್ಟು ಜಸ್ಟೇಷನ್ ಪೀರಿಯಡ್ ಇದೆ ಅಂದರೆ ಅಷ್ಟು ವರ್ಷ ನಾನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ BSc ಡಿಗ್ರಿ ಬೇಗ ಆದಮೇಲೆ ಬೇಗ ಏನಾಗ್ಬೋದು ಅನ್ನೋದಕ್ಕೆ ಮಾತ್ರ ನಾನಿಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಅರ್ಥ ಆಯ್ತಾ? ನಾವೀಗ ನೀವು ಫಸ್ಟ್ ನೋಡಿದ್ರೆ ಫಿಸಿಕ್ಸ್ ಡಿಗ್ರಿಯಿಂದ ನೀವೇನು ಮಾಡ್ಬೋದು ಅಂತಂದರೆ, ಈಗ ನೀವು DRDOನ ನೋಡಿದ್ದೀರಿ ಅಥವಾ ISROನ ನೋಡಿದ್ದೀರಿ, ಹೌದಾ? ಸೊ ಅಲ್ಲಿ ನಿಮಗೆ ಆ್ಯಸ್ ಎ ಅಸಿಸ್ಟೆಂಟ್ ಅಂತಲೂ ನಿಮಗೆ ಎಕ್ಸಾಮ್ ಕೊಟ್ಟು ತೊಗೊಂಡು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ಇದೆ ನಮ್ಮ ಹತ್ರ, ನಿಮಗೆಲ್ಲ ಗೊತ್ತು. ISROನಲ್ಲಿ ಮತ್ತು DRDOನಲ್ಲಿ ನಿಮಗೆ ಅವಕಾಶಗಳಿರ್ತವೆ. ಅದಕ್ಕಾಗಿ ನೀವು ಒಂದು ಎಕ್ಸಾಮ್ ಬರೀಬೇಕಾಗಿರುತ್ತೆ, ಎಂಟ್ರೆನ್ಸ್ ಎಕ್ಸಾಮು. ಟೈಮ್ ಟು ಟೈಮ್ ಅವ್ರ ಪೋರ್ಟಲಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಅದನ್ನು ತೊಗೊಂಡು ನೀವು ಅವರಿಗೆ ಆಮೇಲೆ ನಿಮಗೆ ಟ್ರೈನ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಇರ್ಬೋದು, ರಿಸರ್ಚ್ ಅಸಿಸ್ಟೆಂಟ್ ಆಗಿ. ಈಗ ಎಲ್ಲೋ ಒಂದು ಕಡೆ ರಿಸರ್ಚ್ ಪ್ರಾಜೆಕ್ಟ್ ನಡೀತಿದೆ ಅಂತಂದರೆ ನಿಮಗೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ರಿಸರ್ಚ್ ಅಸಿಸ್ಟೆಂಟ್ ಆಗು ಕೂಡ ಅಪಾಯಿಂಟ್ ಮಾಡ್ಕೊತಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಈಗ ನಾವು ನೋಡಿದ್ದೀವಿ ಎಲ್ಲ ಕಡೆನೂ ಈಗ ಆನ್ಲೈನ್ ಒಂದೇನು ಎರಾ ನಡೀತಿದೆ, ಎಜುಕೇಷನಲ್ಲಿನೂ ಕೂಡ ಅದು ತುಂಬಾ ಬಂದಿದೆ. ಸೊ ಈಗ ನೀವು ಕಂಟೆಂಟ್ ಡೆವಲಪರ್ ಆಗಿ ಕೂಡ ನೀವು ಅಲ್ಲಿ ವರ್ಕ್ ಮಾಡ್ಬೋದು. ಈಗ ನಿಮಗೆ ಫಿಸಿಕ್ಸಲ್ಲಿ ಇದೆ ಅಂತಂದರೆ ನೀವು ಫಿಸಿಕ್ಸ್ ಚಾಪ್ಟರನ್ನು ಯಾವ ರೀತಿ ಕಂಟೆಂಟನ್ನು ಮಕ್ಕಳಿಗೆ ತಿಳಿಯೋಂಗೆ ಡೆವಲಪ್ ಮಾಡ್ಬೋದು. ಸೊ ಅದು ತುಂಬ ಲುಕ್ರೇಟಿವ್ ಆಗಿರೋ ಜಾಬ್ ಇದೆ ಈಗ ಆನ್ಲೈನ್ ಕಂಟೆಂಟ್ ಡೆವಲಪರ್ ಆಗಿ. ನಾವು ಈ 3 ಬಿಟ್ಟು ಕೂಡ ನೀವು ಡೇಟಾ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು ಎಲ್ಲ ಕಂಪನೀಸಲ್ಲಿಯೂ. ಅದಾದಮೇಲೆ ಬೇಸಿಕ್ ಸೈನ್ಸ್ ಅಂದಮೇಲೆ ಇದ್ದೇ ಇದೆ, ಅದು ಯಾವುದು ಲೆಕ್ಚರ್ಶಿಪ್. ನೀವು BSc ಆದಮೇಲೆ B.Ed ಮಾಡಿಕೊಂಡು ಅಥವಾ MSc ಆದಮೇಲೆ ನೀವು ಲೆಕ್ಚರ್ಶಿಪ್ಪಿಗೆ ಬರ್ಬೋದು. ದಟ್ ಈಸ್ ಮೋಸ್ಟ್ ಫೀಸಿಬಲ್ ಒನ್. ಅದಾದಮೇಲೆ ನಿಮಗೆ ರೇಡಿಯೋಲಾಜಿಸ್ಟ್ ಅಸಿಸ್ಟೆಂಟ್ ಅಂತಲೂ ಇದೆ, ಅಸಿಸ್ಟೆಂಟ್ ಅಂತಲೂ. ಅಂದರೆ ರೇಡಿಯೋಲಾಜಿಸ್ಟ್ ಅಸಿಸ್ಟೆಂಟ್ ಅಂದರೆ ಈಗ ಮೆಡಿಕಲ್ ಬಾಯಾಲಜಿ ಯಾರು ಮಾಡಿರ್ತಾರೆ, ಸೊ ಅವರಲ್ಲಿ ನಿಮಗೆ ರೇಡಿಯೋಲಾಜಿಸ್ಟ್ ಅಸಿಸ್ಟೆಂಟ್ ಆಗಿ ಕೂಡ ನಿಮಗೆ ಅಪಾಯಿಂಟ್ ಮಾಡ್ಕೋಬಹುದು. ಸೊ ಈ ಒಂದು ಆಪ್ಷನ್ಸ್ ನಿಮಗೆ BSc ಆದಮೇಲೆ ಫಿಸಿಕ್ಸ್ ಅಂತ ತೊಗೊಂಡಿದ್ರೆ ನಿಮಗೆ ಈ ಅವಕಾಶಗಳಿದ್ದಾವೆ. ಈಗ ನೀವು ಕೆಮಿಸ್ಟ್ರಿ ತೊಗೊಂಡ್ರೆ, ಈಗ ನೀವು ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ, ಸೊ ನೀವು ಅಲ್ಲಿ ಸೇಮ್ ನೀವು ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೋಗ್ಬೋದು ಎಲ್ಲ ಕಡೆನೂ. ಆಮೇಲೆ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಹೋಗ್ಬೋದು. ಸೊ ಎಲ್ಲ ಈಗ ಭಾಳಷ್ಟು ಒಂದು ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಸ್ ಏನಿದ್ದಾವೆ, ಅವಾಗವಾಗ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಮತ್ತು ಮೆಡಿಕಲ್ ಅಸಿಸ್ಟೆಂಟ್ಗೆ ಯಾವಾಗಲೂ ಪೋಸ್ಟಿಂಗ್ ಕರೀತಾನೆ ಇರ್ತಾರೆ. ಸೊ ಯು ಕ್ಯಾನ್ ಅಪ್ಲೈ ಫಾರ್ ಮೆಡಿಕಲ್ ಅಸಿಸ್ಟೆಂಟ್. ಅದಾದಮೇಲೆ ವಾಟರ್ ಕ್ವಾಲಿಟಿ ಕೆಮಿಸ್ಟ್, ನಾನು ಹೇಳಿದೆ ನಿಮಗೆ, ಜಸ್ಟ್ ರಿಕಾಲ್ ಮಾಡ್ಕೊಳ್ರಿ, DSCನಲ್ಲಿ SEC ತೊಗೊಳ್ಳುವಾಗ ನೀವು ಕೆಮಿಸ್ಟ್ರಿ ಒಂದು SEC ಅಂತ ತೊಗೊಂಡ್ರೆ ನಿಮಗೆ ಸಾಯಿಲ್ ವಾಟರ್ ಟೆಸ್ಟಿಂಗು ಒಂದು ಸೆಮಿಸ್ಟ್ರಿಗೆ ಇರುತ್ತೆ, ಮುಂದಿನ ಸೆಮಿಸ್ಟ್ರಿಗೆ ಮತ್ತೆ ಬೇರೆ ಇರುತ್ತೆ. ಸೊ ಈ ನಾಲೆಜಿಂದ ನೀವು ಏನು ಮಾಡ್ಬೋದು, ವಾಟರ್ ಕ್ವಾಲಿಟಿ ಕೆಮಿಸ್ಟ್ ಅಂತ ಒಂದು ಡೆಸಿಗ್ನೇಷನ್ಗೆ ಹೋಗ್ಬೋದು. ಅದಕ್ಕೆ ಎಕ್ಸಾಮ್ ಇರುತ್ತೆ, ನೀವು ಅದನ್ನು ಕ್ಲಿಯರ್ ಮಾಡಿದ್ರೆ ನೀವು ಅದನ್ನು ಆಗ್ಬೋದು. ಯಾಕಂದರೆ ನೀವು ಆಲ್ರೆಡಿ ಆ ಸ್ಕಿಲ್ಲನ್ನು ನೀವು SECನಲ್ಲಿ ಕಲ್ತಿರ್ತೀರಿ. ಸೊ ಇದು ಒಂದು ಒಳ್ಳೆಯ ಅವಕಾಶ.
ಆಮೇಲೆ ಟಾಕ್ಸಿಕಾಲಜಿಸ್ಟ್ ಅಂತ ಅಂದರೆ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಏನೇನು ಯಾವ್ಯಾವ ಆರ್ಗನೈಸೇಷನ್ಸ್ ಬರ್ತವೆ ಅಲ್ಲಿ ಟಾಕ್ಸಿಕಾಲಜಿಸ್ಟ್ ಅಂತಲೂ ಕೂಡ ನಿಮಗೆ ತೊಗೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಭಾಳ ಒಳ್ಳೆಯ ಅಪಾರ್ಚುನಿಟಿ ಅಂತಂದರೆ ಫುಡ್ ಆ್ಯಂಡ್ ಫ್ಲೇವರ್ ಕೆಮಿಸ್ಟ್ ಅಂತ. ಸೊ ಫುಡ್ ಆ್ಯಂಡ್ ಫ್ಲೇವರ್ ಇಂಡಸ್ಟ್ರಿ ಎಲ್ಲ ಕಡೆನೂ ಇದ್ದಾವೆ, ಅದು ಯಾವಾಗಲೂ ಕಡಿಮೆ ಆಗದೆ ಇರೋ ಒಂದು ಫೀಲ್ಡು, ಹೌದಾ, ಯಾವಾಗಲೂ ಒಂದು ಇದರಲ್ಲಿರುತ್ತೆ ಫ್ಲೋನಲ್ಲಿ. ಸೊ ನೀವು ಫುಡ್ ಆ್ಯಂಡ್ ಫ್ಲೇವರ್ ಕೆಮಿಸ್ಟ್ ಆಗಿ ಕೂಡ ಹೋಗ್ಬೋದು. ಸೊ ಆಮೇಲೆ ಫಾರ್ಮಾ ಅಸಿಸ್ಟೆಂಟ್, ಆಲ್ ಮೆಡಿಕಲ್ ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ ನೀವು ಫಾರ್ಮಾ ಅನಲಿಸ್ಟ್ ಅಂತ ಕೂಡ ಹೋಗ್ಬೋದು. ಅದಕ್ಕೂ ಒಂದು ಎಕ್ಸಾಮ್ ಇರುತ್ತೆ, ಎಲ್ಲದಕ್ಕೂ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ನಿಮಗೆ ಟ್ರೈನ್ ಮಾಡ್ತಾರೆ. ಆಮೇಲೆ ಕೆಮಿಕಲ್ ಪ್ರಾಡಕ್ಟ್ ಆಫೀಸರ್ ಅಂತ ಕೂಡ ನಿಮಗೆ ಅವಕಾಶಗಳಿದ್ದಾವೆ. ಇದು ಎಲ್ಲಿ ಅಂತಂದರೆ ಕೆಮಿಸ್ಟ್ರಿ ತೊಗೊಂಡ್ರೆ ನೀವು. ನಾವು ಇನ್ ಕೇಸ್ ನೀವು ಮ್ಯಾಥಮೆಟಿಕ್ಸ್ ಇದ್ದೀರಿ, ಮ್ಯಾಥಮೆಟಿಷಿಯನ್ ಆಗಬೇಕು ಅಂತಂದರೆ ಏನೇನು ಆಪ್ಷನ್ಸ್ ಇದ್ದಾವೆ, ನೀವು ಲೆಕ್ಚರ್ಶಿಪ್ಗೆ ಆಗಿ ಮ್ಯಾಥಮೆಟಿಷಿಯನ್ ಆಗಿ ಸ್ಟ್ಯಾಟಿಸ್ಟಿಷಿಯನ್ ಆಗಿ ಹೋಗ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಆಮೇಲೆ ರಿಸರ್ಚ್ ಸೈಂಟಿಸ್ಟ್ ಆಗಿನೂ ಕೂಡ ಹೋಗ್ಬೋದು. ನೀವು MSc ಮುಗಿದ ಮೇಲೆ ನೀವು ರಿಸರ್ಚ್ಗೂ ಕೂಡ ಹೋಗ್ಬೋದು. ಆಮೇಲೆ ಈವನ್ ಆನರ್ಸಲ್ಲೂ ಕೂಡ ರಿಸರ್ಚ್ ಇರುತ್ತೆ, ನೀವು ರಿಸರ್ಚನ್ನ ಕಂಟಿನ್ಯೂ ಮಾಡೋದಿದ್ರೆ ಅದು ಕೂಡ ತುಂಬ ಒಳ್ಳೆಯ ಆಪ್ಷನ್ ಮ್ಯಾಥಮೆಟಿಕ್ಸಲ್ಲಿ. ಆಮೇಲೆ ನನಗೆ ಈ ಥರದ್ದು ಬೇಡ ಅಂತಂದರೆ ರಿಟೇಲ್ ಬ್ಯಾಂಕರ್ ಆಗಿ ಹೋಗ್ಬೋದು. ಇದು ಕೂಡ ತುಂಬ ಒಳ್ಳೆಯ ಆಪ್ಷನ್, ಬಿಕಾಸ್ ಬ್ಯಾಂಕಿಂಗ್ ಸೆಕ್ಟರ್ ಈಗ ಭಾಳ ವೈಡ್ ಆಗ್ತಿದೆ. ನೀವು ರಿಟೇಲ್ ಬ್ಯಾಂಕರ್ ಆಗಿ ಕೂಡ ಅದರಲ್ಲಿ ಸೇರ್ಕೋಬಹುದು ಥ್ರೂ IBPS ಎಕ್ಸಾಮು, ಹೌದಾ, PO ಎಕ್ಸಾಮ್ಸಲ್ಲೆಲ್ಲನೂ. ಆಮೇಲೆ ಫಂಡ್ ಮ್ಯಾನೇಜರ್ ಆಗಿ, ಬಿಕಾಸ್ ಈಗ ಕಾಮರ್ಸಲ್ಲಿ ನೋಡಿದ್ರೆ ನೀವು ಮ್ಯೂಚುವಲ್ ಫಂಡ್ಸ್ ಇದ್ದಾವೆ, ನಾವು ಏನು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಅದನ್ನ ಮೇಲೆ ಒಂದು ಸ್ವಲ್ಪ ಟ್ರೈನ್ ಮಾಡಿಕೊಂಡ್ರೆ ನೀವು ಫಂಡ್ ಮ್ಯಾನೇಜರ್ ಅಂತ ಆಗಿ ಕೂಡ ಮ್ಯಾಥಮೆಟಿಷಿಯನನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ. ಸೊ ಇದು ಒಂದು ಆಪ್ಷನ್ನು. ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಆಗಬಹುದು. ಇದು ಕೂಡ ಬ್ಯಾಂಕಲ್ಲಿ ನಿಮಗೆ ಇರ್ತಾರೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ. ಸೊ ನಿಮಗೆ ಮ್ಯಾಥಮೆಟಿಷಿಯನ್ಸ್ಗೆ ಸ್ಪೆಷಲ್ ಪ್ರಿವಿಲೇಜ್ ಇರುತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಆಗೋದಕ್ಕೆ. ಆಮೇಲೆ ಆಡಿಟರ್, ಈಗ CA ಎಲ್ಲ ಆ ರೀತಿ ಚಾರ್ಟೆಡ್ ಅಕೌಂಟೆಂಟ್ಸ್ ಅವ್ರ ಅಂಡರ್ ಕೂಡ ನಿಮಗೆ ಆಡಿಟರ್ ಆಗಿ ತಗೋತಾರೆ. ಬಿಕಾಸ್ ಯು ಆರ್ ಅ ಮ್ಯಾಥಮೆಟಿಷಿಯನ್ ಆರ್ ಸ್ಟ್ಯಾಟಿಸ್ಟಿಷಿಯನ್ ಆಗಿದ್ದರೆ ನೀವು ಆಡಿಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಸೊ ಇದು ಆಪ್ಷನ್ಸ್ ಬಂದ್ಬಿಟ್ಟು ಅದಕ್ಕೆ ಮ್ಯಾಥಮೆಟಿಕ್ಸಿಗೆ. ನಾವು ಇನ್ ಕೇಸ್ ನೀವು ಲೈಫ್ ಸೈನ್ಸ್ ತೊಗೊಂಡಿದ್ರಿ ಅಂದರೆ ಬಾಟನಿ ಇರ್ಬೋದು, ಝಾಲಜಿ ಇರ್ಬೋದು ಅಂತಂದರೆ, ಈ ಬಾಟ್ನಿನಲ್ಲಿ ಏನು ಆಪ್ಷನ್ಸ್ ಇದ್ದಾವೆ ಅಂದರೆ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ನೀವೆಲ್ಲರೂ ಕೇಳಿರ್ಬೋದು, ಅದೇ ಥರ ಝಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರುತ್ತೆ. ಸೊ ಈ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾದವರು ಯಾವಾಗಲೂ ಪೋಸ್ಟ್ ಕರಿತಾನೆ ಇರ್ತಾರೆ. ಅವರಲ್ಲಿ ಏನು ಪೋಸ್ಟಿಂಗ್ ಇರುತ್ತೆ ಅಂತಂದರೆ ಪ್ರಿಸರ್ವೇಷನ್ ಅಸಿಸ್ಟೆಂಟ್ ಅಂತ ತೊಗೊತಾರೆ. ಇಫ್ ಯು ಆರ್ ಬ್ಯಾಚುಲರ್ ಡಿಗ್ರಿ ಹೋಲ್ಡರ್ ವಿತ್ ಬಾಟನಿ, ಅವಾಗ ನೀವೇನಾಗುತ್ತೆ ಪ್ರಿಸರ್ವೇಷನ್ ಅಸಿಸ್ಟೆಂಟ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯೋನೋಗ್ರಫಿ ಅಂತ ಕೂಡ ಇದೆ ಒಂದು. ಸೊ ಅದರಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತಾಗಿ ನಿಮಗೆ ಅಪಾಯಿಂಟ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಕೂಡ ನಿಮಗೆ ಫೀಲ್ಡ್ ಅಸಿಸ್ಟೆಂಟ್ ಆಗಿ ತಗೋಬಹುದು. ಇವು ಎರಡು ಏನು ಪಬ್ಲಿಕ್ ಸೆಕ್ಟರ್ನಲ್ಲಿ ಅಂದರೆ ಗೌರ್ಮೆಂಟ್ ಓರಿಯೆಂಟೆಡ್ ಬಾಡೀಸಲ್ಲಿ ನೀವು ಪ್ರಿಸರ್ವೇಷನ್ ಅಸಿಸ್ಟೆಂಟ್ ಆಗಿ, ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಅಥವಾ ಫೀಲ್ಡ್ ಅಸಿಸ್ಟೆಂಟ್ ಆಗಿ ಕೂಡ ನೀವು ಹೋಗಬಹುದು. ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಯಾವ ರೀತಿ ಅವಕಾಶಗಳು ಬಾಟ್ನಿನಲ್ಲಿದ್ದಾವೆ ಅಂತಂದರೆ ನಿಮ್ಮದೇ ಆದ ಒಂದು ನರ್ಸರಿ ಫಾರ್ಮ್ಸನ್ನು ನೀವು ಹಾಕೋಬಹುದು. ಬಿಕಾಸ್ ನರ್ಸರಿ ಈಗ ತುಂಬ ಇದರಲ್ಲಿರೋದು ಭಾಳ ಒಳ್ಳೆ ಇಕನಾಮಿಕಲ್ ವ್ಯಾಲ್ಯೂ ಅದನ್ನು ಲೀಡ್ ಮಾಡ್ತಿದೆ. ಸೊ ನರ್ಸರಿ ಫಾರ್ಮ್ಸನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಆಮೇಲೆ ಎನ್ವೈರ್ಮೆಂಟಲ್ ಕನ್ಸಲ್ಟೆಂಟ್ ಅಂತ ಪೋಸ್ಟ್ಗಳಿಗೂ ನೀವು ತೊಗೋಬಹುದು. ಆಮೇಲೆ ಗ್ರೀನ್ ಹೌಸ್ ಮ್ಯಾನೇಜರ್, ಯಾಕಂದರೆ ಗ್ರೀನ್ ಹೌಸಸ್ಸು ಎಲ್ಲ ಎಜುಕೇಷನಲ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿರುತ್ತೆ. ಸೊ ನೀವು ಗ್ರೀನ್ ಹೌಸ್ ಮ್ಯಾನೇಜರ್ ಅಂತ ಕೂಡ ಅದನ್ನು ಆಪ್ಟ್ ಮಾಡ್ಕೋಬಹುದು. ಇವು ಏನು ಅಂತ ಅಂದರೆ ಬಾಟ್ನಿನ ತೊಗೊಂಡು ಒಂದು ಜಾಬ್ ಕೋರ್ಸಸ್. ನೀನು ಝಾಲಜಿ ತೊಗೊಂಡ್ರೆ, ಇಫ್ ನೀವೇನು ಝಾಲಜಿ ಒಂದು CZ ಅಥವಾ ಯಾವುದೋ ಒಂದು DSCCನಲ್ಲಿ ತೊಗೊಂಡಿದ್ರೆ ನಿಮಗೇನು ಆಪ್ಷನ್ಸ್ ಇರ್ಬೋದು ಅಂತಂದರೆ, ನೀವು MSc ಮಾಡಿ ಝಾಲಜಿ ಮಾಡಿ ಲೆಕ್ಚರ್ಶಿಪ್ಪಿಗಾದರೂ ಬರ್ಬೋದು, ಅಥವಾ ರಿಸರ್ಚ್ ಹೋಗ್ಬೋದು, PhD ಹೋಗ್ಬೋದು. ಇದೆಲ್ಲ ಸಬ್ಜೆಕ್ಟ್ಸ್ ಥರ ಇದು ಕೂಡ ಸೇಮೇ. ಸ್ಪೆಷಲ್ ಆಗಿ ಏನಿರುತ್ತೆ ಅಂತ ಅಂದರೆ ಆನಿಮಲ್ ನ್ಯೂಟ್ರಿಷನಿಸ್ಟ್ ಅಂತ ನೀವು ಜಾಯ್ನ್ ಆಗ್ಬೋದು. ಆಮೇಲೆ ಟಾಕ್ಸಿಕಾಲಜಿಸ್ಟು, ಎಲ್ಲ ಎನ್ವೈರ್ಮೆಂಟಲ್ ಆರ್ಗನೈಸೇಷನಲ್ಲೂ ಟಾಕ್ಸಿಕಾಲಜಿಸ್ಟ್ಗೆ ಈಗ ತುಂಬ ಬೇಡಿಕೆಯಲ್ಲಿದೆ, ಯಾಕಂದರೆ ವಾಟರ್ ಟೆಸ್ಟಿಂಗು, ಸಾಯಿಲ್ ಟೆಸ್ಟಿಂಗು ಈ ಥರ. ಸೊ ನೀವು ಟಾಕ್ಸಿಕಾಲಜಿಯಲ್ಲಿ ಕೂಡ ಸೇರ್ಬೋದು. ಆಮೇಲೆ ಫೀಲ್ಡ್ ಟ್ರಯಲ್ ಆಫೀಸರ್ ಅಂತ, ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ರಿಸರ್ಚರ್ ಅಂತೂ ನೀವು ಇದ್ದೇ ಇದೆ. ಎನ್ವೈರ್ಮೆಂಟಲ್ ಎಜುಕೇಷನ್ ಆಫೀಸರ್ ಆಗ್ಬೋದು. ಪ್ಲಸ್ ವೆಟರ್ನರಿ ಫೀಲ್ಡ್ಗೆ ನೀವು ಝಾಲಜಿ ಮಾಡಿಕೊಂಡು ಆಮೇಲೆ ವೆಟರ್ನಿಟಿನೂ ಕೂಡ ನೀವು ಅದನ್ನು ಆಪ್ಷನ್ಗೆ ತೊಗೋಬಹುದು. ಸೊ ಅದು ಈಗ ತುಂಬ ಒಳ್ಳೆಯ ಆಗಿರೋ ಒಂದು ರೇಂಜ್ ಇದೆ. ಸೊ ಇದೆಲ್ಲ ಝಾಲಜಿ ಆಪ್ಷನ್ಸ್. ಈ ಲೈಫ್ ಸೈನ್ಸಲ್ಲಿ ಬಾಟ್ನಿ ಝಾಲಜಿ ಬಿಟ್ಟು ಕೂಡ ಮೈಕ್ರೋಬಯಾಲಜಿ ಇದೆ, ಬಯೋಟೆಕ್ನಾಲಜಿ ಇದೆ. ಸೊ ಈಗ ನೀವು ಆ ಎರಡು ಸಬ್ಜೆಕ್ಟನ್ನು, ಮೈಕ್ರೋಬಯಾಲಜಿ ಇರ್ಬೋದು ಅಥವಾ ಬಯೋಟೆಕ್ನಾಲಜಿ ಇರ್ಬೋದು, ನೀವು ಅದನ್ನು ತೊಗೊಂಡ್ರೆ ಏನಂದರೆ ನಿಮಗೆ ಇಮಿಡಿಯೇಟಾಗಿ ಕ್ಯಾಂಪಸ್ ಕೂಡ ಆಗ್ತವೆ, ಕ್ಯಾಂಪಸ್ ಸೆಲೆಕ್ಷನ್. ಯಾಕಂದರೆ ನೀವೀಗ ಕೇಳಿರ್ಬೋದು ತುಂಬ ಒಳ್ಳೊಳ್ಳೆ ಫಾರ್ಮಾ ಕಂಪ್ನೀಸು, ಆಮೇಲೆ ಬಯೋಟೆಕ್ ಕಂಪ್ನೀಸು ಲೈಕ್ ಬಯೋಕಾನು, ಈ ಥರ ಎಲ್ಲ ಕಂಪ್ನೀಸು, ಡ್ರಗ್ ಕಂಪ್ನೀಸು, ಕೆಮಿಸ್ಟ್ ಕಂಪ್ನೀಸು ಇವೆಲ್ಲ ಇರೋದ್ರಿಂದ ನಿಮಗೆ BScನಲ್ಲಿನೇ ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ ಮೈಕ್ರೋಬಯಾಲಜಿ ಮತ್ತು ಬಯೋಟೆಕ್ನಾಲಜಿ ತೊಗೊಂಡ್ರೆ. ಸೊ ಅದರಿಂದ ನೀವು ಬೇಗ ಕ್ವಿಕ್ಕಾಗಿನೂ ಎಂಪ್ಲಾಯಬಿಲಿಟಿಗೆ ಹೋಗ್ಬೋದು. ಪ್ಲಸ್ ಇನ್ನೊಂದೇನೆಂದರೆ ರಿಸರ್ಚಲ್ಲಿ ಬೇಗ ಪ್ರೋಗ್ರೆಸ್ ಆಗ್ಬೋದು ಇನ್ ಕೇಸ್ ನೀವು ಬಯೋಟೆಕ್ನಾಲಜಿ ಮತ್ತು ಮೈಕ್ರೋಬಯಾಲಜಿ ತೊಗೊಂಡ್ರೆ. ಸೊ ರಿಸರ್ಚ್ಗಿರ್ಬೋದು, ಆಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟು ಕೂಡ ಬೇಗ ಆಗ್ತವೆ. ಸೊ ಇದು ಲೈಫ್ ಸೈನ್ಸ್ಗೆ ರೀತಿಯ ಇರೋ ಒಂದು ಜಾಬ್ ಅಪಾರ್ಚುನಿಟೀಸ್. ಆಮೇಲೆ ಇನ್ನೊಂದು ಈ ಸೆಕ್ಷನಿನ ಮೇನ್ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ, ನೀವು ಮೆಡಿಕಲ್ ತೊಗೊಂಡಿರ್ಬೋದು, ಇಂಜಿನಿಯರಿಂಗ್ ತೊಗೊಂಡಿರ್ಬೋದು, ಅಥವಾ BScನಲ್ಲಿ ನೀವು ಯಾವುದೋ ಒಂದು ಸಬ್ಜೆಕ್ಟನ್ನು ತೊಗೊಂಡಿರ್ಬೋದು. ಆಮೇಲೆ ನಿಮ್ಮ ಏನೋ ಇರ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್
ಇಷ್ಟೆಲ್ಲ ಹೇಳಿರೋ ಕರಿಯರ್ ಆಪ್ಷನ್ಸ್ ಬಿಟ್ಟು ಕೂಡ ನಿಮ್ಮ ಹತ್ರ ತುಂಬ ಆಪ್ಷನ್ಸ್ ಇದ್ದಾವೆ. ಒಂದು ಆಗದೇ ಇದ್ರೂ ಇನ್ನೊಂದು ಡೆಫಿನೆಟ್ಲಿ ಆಗುತ್ತೆ, ಅಷ್ಟು ಆಪ್ಷನ್ಸ್ ಇದ್ದಾವೆ. ಯಾವ ರೀತಿ ಆಪ್ಷನ್ಸನ್ನು ನಾವು ಇದ್ದಾವೆ ಅಂತಂದರೆ, ಈಗ ನೋಡಿರಿ ಸಿವಿಲ್ ಸರ್ವಿಸಸ್, ಅದರಲ್ಲಿ ಮೇನ್ ಆಗಿ UPSC KPSC, ನಾನಲ್ಲಿ IAS KS ಗ್ರೂಪ್ A ಗ್ರೂಪ್ B ಅಂತ ಬರ್ತಿದ್ದೀನಿ. ಇದು ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮೇನ್ಲಿ ಸಿವಿಲ್ ಸರ್ವಿಸಸ್ ಅಂದರೆ ಒಂದು ಯೂನಿಯನ್ದು ಒಂದು ಸ್ಟೇಟ್ದು, ಅಂದರೆ UPSC ಮತ್ತು KPSC. ಸೊ UPSC ಅಂದರೆ IAS, KPSC ಅಂದರೆ KS. ಅದಕ್ಕೆ ಅಸೋಸಿಯೇಟೆಡ್ ಆಗಿರೋದು ಅಂದರೆ ನಾನು ಹೇಳಿದೆ ನಿಮಗೆ ಮುಂಚೆ ಏನು ಹೇಳಿದೆ, ಫೀಲ್ಡ್ ಅಸಿಸ್ಟೆಂಟ್ ಆಫೀಸರ್ ಎಲ್ಲ ಇರ್ತಾರೆ ಅಂತ. ಅವ್ರು ಎಲ್ಲಿ ಬರ್ತಾರೆ ಅಂದರೆ ಗ್ರೂಪ್ A ಗ್ರೂಪ್ Bಗೆ ಬರ್ತಾರೆ, ಇಸಂಟ್ ಇಟ್? ಈಗ ಏನಾಗುತ್ತೆ, ಈಗ ನೀವು ಸಿವಿಲ್ ಸರ್ವಿಸಸ್ಗೆ ನೀವು BSc ಡಿಗ್ರಿ ತೊಗೊಂಡ್ಮೇಲೆ ನೀವು ಆರಾಮಾಗಿ ಸಿವಿಲ್ ಸರ್ವಿಸಸ್ನ ಪ್ರಿಪೇರ್ ಮಾಡ್ಬೋದು. ಸಿವಿಲ್ ಸರ್ವಿಸಸ್ಸಲ್ಲಿ ಏನಿರ್ತವೆ, 2 ಆಪ್ಷನ್ ಇರ್ತವೆ, 2 ಪೇಪರ್ಸ್ ಇರ್ತವೆ. ಒಂದು GS ಅಂತ ಇರುತ್ತೆ, ಜನರಲ್ ಸ್ಟಡೀಸು, ಇನ್ನೊಂದು CSAT ಅಂತ ಇರುತ್ತೆ, ಅಂದರೆ ಅದು ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಈಗ ನಾನು ಹೇಳಿದೆ, ನೀವು ಮುಂಚೆನೂ DSCನಲ್ಲಿ ತೊಗೊಂಡಾಗ ಅಥವಾ OECನಲ್ಲಿ ನೀವು ತೊಗೊಳ್ಳುವಾಗ ಒಂದು ಸೆಮಿಸ್ಟರು ಹಿಸ್ಟ್ರಿ ತೊಗೊಳ್ಳಿ, ಒಂದು ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ತೊಗೊಳ್ಳಿ. ಯಾಕೆ ಹೇಳಿದಂದರೆ, ನೀವು ಡಿಗ್ರಿ ಮುಗಿಯೋಷ್ಟರಲ್ಲೇ IAS KS ಪ್ರಿಪೇರ್ ಮಾಡ್ತಿದ್ರಿ ಅಂತಂದರೆ ನೀವು ಒಂದು ಸಬ್ಜೆಕ್ಟ್ ಆಲ್ರೆಡಿ ಪ್ರಿಪೇರ್ ಆದಂಗೆ ಆಗುತ್ತೆ. ಸೊ ನೀವು ಪ್ಯಾರಲಲಿ ಡಿಗ್ರಿನೂ ಮಾಡ್ತಿದ್ದೀರಿ, ಪ್ಲಸ್ ನೀವು ಅದರ್ ಎಕ್ಸಾಮ್ಸಿಗೂ ಕೂಡ ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಿದ್ದೀರಿ. ಸೊ ಅದಕ್ಕೆ 4 ಸೆಮಿಸ್ಟರಲ್ಲಿ OEC ಕಲಿಯೋದಂದರೆ, ಮೇನ್ UPSCನಲ್ಲಿ GS ಅಂತಂದರೆ ಏನಿರುತ್ತೆ, ಹಿಸ್ಟ್ರಿ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ದಟ್ ಈಸ್ ಪಾಲಿಟಿ. ಆಮೇಲೆ ಮತ್ತೆ ಜನರಲ್ ಸ್ಟಡೀಸಲ್ಲಿ ಜನರಲ್ ಸೈನ್ಸ್ ಇರುತ್ತೆ, ಅದು ನೀವು ಕಲಿತಿರ್ತೀರಿ, ಹೌದಾ? ಈ ಥರ ಸಬ್ಜೆಕ್ಟ್ಸ್ ಏನಿದ್ದಾವೆ ಅದನ್ನು ನಾವು ಆಲ್ರೆಡಿ ನೀವು BSc ಮಾಡೋದ್ರ ಜೊತೆ ಅದನ್ನು ಪ್ರಿಪರೇಷನ್ ಆಗಿಬಿಡುತ್ತೆ ನಿಮಗೆ. ಅದಾದಮೇಲೆ ನೀವು ಎಕ್ಸ್ಟ್ರಾ ಕೋಚಿಂಗಲ್ಲಿ ಎಕ್ಸ್ಟ್ರಾ ದುಡ್ಡು ಹಾಕಿ ಎಕ್ಸ್ಟ್ರಾ ಟೈಮ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ. OECನ ನೀವು ಅದನ್ನು ತುಂಬ ನೀಟಾಗಿ ಒಬ್ಸರ್ವ್ ಮಾಡಿ ಅದನ್ನು ಆಯ್ಕೆ ಮಾಡ್ಕೋಬೇಕು. ಸೊ ನೀವು ಆ ಥರದ ಎಕ್ಸಾಮ್ಸಿಗೂ ಕೂಡ ನೀವು BSc ಆದಮೇಲೆ ನೀವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ತೊಗೋಬಹುದು. ಅದು ತುಂಬ ಒಳ್ಳೆಯ ಆಪ್ಷನ್. ಸಿವಿಲ್ ಸರ್ವಿಸಸ್ ಬಿಟ್ಟ ಮೇಲೆ ಏನಿದೆ ಅಂದರೆ PSU ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ. ಅದರಲ್ಲಿ ಏನೇನು ಇರ್ತವೆ ಅಂತಂದರೆ ONGC ಇದೆ, DRDO ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೆ, KPTCL ಇದೆ, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದೆ. ಸೊ ಈ ರೀತಿಯಾದ ಏನು ಮೇಜರ್ ಕಂಪನೀಸ್ ಇರ್ತವೆ ಅವನ್ನ ನಾವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಹೇಳ್ತೀವಿ. ನಿಮಗೆ ಇವಕ್ಕೆಲ್ಲ ಒಂದೊಂದು ಸಣ್ಣ ಸಣ್ಣ ಎಕ್ಸಾಮ್ಸ್ ಇರ್ತಾವೆ ಅಷ್ಟೇ. ನೀವು PSU ಅಂತ ವೆಬ್ಸೈಟ್ ನೋಡಿದ್ರೆ ಆ PSUನಲ್ಲಿ ಯಾವ್ಯಾವ ಎಕ್ಸಾಮ್ಸಿಗೆ ಕಾಲ್ ಫಾರ್ ಆಗಿದೆ ಅಂತ ಗೊತ್ತಾಗುತ್ತೆ. ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ನೀವು ಅಲ್ಲಿ ಕೂಡ ನಾರ್ಮಲ್ ಪ್ಯಾಟರ್ನ್ ಇರುತ್ತೆ, ಜನರಲ್ ಸ್ಟಡೀಸು, ಆಪ್ಟಿಟ್ಯೂಡ್. ಎಲ್ಲ ಎಕ್ಸಾಮ್ಸಲ್ಲಿ ನಾನು ಈಗ ಏನು ತೋರಿಸಿದ್ದೀನಿ ಈ ಸ್ಲೈಡಲ್ಲಿ ಎಲ್ಲದರಲ್ಲಿನೂ ಸೇಮ್ ಟ್ರೆಂಡ್ ಏನಿರುತ್ತೆ ಅಂದರೆ, ಒಂದು ಜನರಲ್ ಸ್ಟಡೀಸ್ ಇರುತ್ತೆ, ಇನ್ನೊಂದು ಆಪ್ಟಿಟ್ಯೂಡ್ ಇರುತ್ತೆ. ಏನು ರೇಂಜ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ, ಡೆಪ್ತ್ನೆಸ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ, ಬಟ್ ಇರೋದು ಜನರಲ್ ಸ್ಟಡೀಸು ಆಪ್ಟಿಟ್ಯೂಡು ಅಷ್ಟೇ. ನೆಕ್ಸ್ಟ್ ನೀವು ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂತಂದರೆ IBPS ಎಕ್ಸಾಮ್ ಇದೆ, ನಿಮಗೆಲ್ಲ ಗೊತ್ತು. SBI PO, SBI ಬ್ಯಾಂಕ್ ಕೂಡ ಇಟ್ಸ್ ಅ ಗೌರ್ಮೆಂಟ್ ಸೆಕ್ಟರ್, ಅದು ಕೂಡ ಕರೆಯುತ್ತೆ. RBI ಮತ್ತು ರೂರಲ್ ರೀಜನಲ್ ಬ್ಯಾಂಕ್ಸ್ RRB, ಇದು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗುವಂದು. ಸೊ ಇದರಲ್ಲೇನು BA BCom BSc ಅಂತ ಏನೂ ಇಲ್ಲ. ನಾನು ಹೇಳ್ತಿರೋದು ಈವನ್ MBBS ಆದವರು ಅಥವಾ ಈವನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಅಥವಾ ಈವನ್ IIT ಮಾಡಿದವರು, ಈವನ್ IITians, ಸೊ ಎಲ್ಲರೂ ಕೂಡ ಈ ಎಕ್ಸಾಮ್ಸನ್ನು ತಗೋತಾರೆ. ಸೊ ನೀವು BSc ಆದವರು ಕೂಡ ನೀವು ಇಂಥ ಎಕ್ಸಾಮ್ಸನ್ನು ತಗೋಬಹುದು. ಸೊ ಇಟ್ಸ್ ನಾಟ್ ನಾನು ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಅಂತ ಇಲ್ಲ, ನಿಮಗೆ ಸರ್ವ್ ಮಾಡೋದಕ್ಕೆ ಭಾಳಷ್ಟು ಫೀಲ್ಡ್ಸ್ ಇದ್ದಾವೆ. ಸೊ ನೀವು ಅಲ್ಲೂ ಕೂಡ ನಿಮ್ಮ ಎಕ್ಸೆಲನ್ನು, ನಿಮ್ಮ ಪೊಟೆನ್ಷಿಯಲನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿನ ಮಾಡ್ಬೋದು. ಸೊ ಇಷ್ಟೆಲ್ಲ ಕರಿಯರ್ ಆಪ್ಷನ್ಸ್ ಇದ್ದಾವೆ. ಲಾಸ್ಟ್ಗೆ ನಾನು ಹೇಳೋದು ಏನು ಅಂತ ಅಂದರೆ, ನಿಮ್ಮೆಲ್ರಿಗೂ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ನೀವು, ನನಗೇನು ಆಪ್ಷನ್ ಇಲ್ಲ. ನೀವು ಕೆಮಿಸ್ಟ್ರಿ ತೊಗೊಳ್ರಿ, ಬಾಟ್ನಿ, ಝುವಾಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಅಥವಾ ನೀವು ಯಾವುದೋ ಒಂದು BA1 ಸಬ್ಜೆಕ್ಟ್ ಏನಾದರೂ ತೊಗೊಳ್ರಿ, ಬಟ್ ನೀವು ಅವೆರಡೇ ಸಬ್ಜೆಕ್ಟಿಗೆ ಸೀಮಿತ ಆಗಬೇಡ್ರಿ. ಸೈಡ್ ಆಗಿ ನಿಮಗೆ ಸಿವಿಲ್ ಸರ್ವಿಸಸ್ಸು, PSU, ಬ್ಯಾಂಕಿಂಗ್ ಸೆಕ್ಟರ್ ಇದಕ್ಕೇನಿದೆ, ಅದಕ್ಕೆ ಅವಶ್ಯಕತೆ ಏನಿದೆ, ಆ ಕರಿಕ್ಯುಲಮನ್ನು, ಆ ಸಿಲೆಬಸ್ಸನ್ನು ತೊಗೊಂಡು ಪ್ಯಾರಲಲ್ಲಿ ನೀವು 3 ವರ್ಷ ಡಿಗ್ರಿ ಮಾಡ್ತಿದ್ರಿ ಅಂತಂದರೆ 3 ವರ್ಷಕ್ಕೆ ಸೈಡ್ ಬೈ ಸೈಡ್ ಈ ಎಲ್ಲ ಎಕ್ಸಾಮ್ಸದ್ದು ಪ್ರಿಪ್ರೇಷನ್ ನಡೀತಿರಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾನು ರಿಸರ್ಚರೇ ಆಗಬೇಕು, ನಾನು PhD ಮಾಡಬೇಕು ಅಂತಂದರೆ ಇದರ ಅವಶ್ಯಕತೆ ಇಲ್ಲ. ಇಟ್ ಡಿಪೆಂಡ್ಸ್ ಅಗೇನ್ ನೀವು ನಿಮ್ಮ ಓರಿಯೆಂಟೇಷನ್, ನಿಮ್ಮ ಗೋಲ್ ಯಾವ ರೀತಿ ಇದೆ ಅಂದಂಗೆ. ಬಟ್ ಇಲ್ಲ, ನನಗೆ ಅಷ್ಟು ಜಸ್ಟೇಷನ್ ಪೀರಿಯಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತಂದರೆ, ನಾನು ಕ್ವಿಕ್ಕಾಗಿ ಎಂಪ್ಲಾಯಬಿಲಿಟಿ ತೊಗೋಬೇಕು ಅಂತಂದರೆ ನೀವು BSc ಮುಗಿಯೋಷ್ಟರಲ್ಲಿ ನೀವು ಸೈಡ್ ಬೈ ಸೈಡು ಜನರಲ್ ಸ್ಟಡೀಸು ಮತ್ತು ಆಪ್ಟಿಟ್ಯೂಡನ್ನು ಬೆಳೆಸ್ಕೊಳ್ಳೇಬೇಕು. ಸೊ ದ್ಯಾಟ್ ನಿಮಗೆ ಮತ್ತೆ ಅದಕ್ಕೆ ಕಲಿಯೋದಕ್ಕೆ ಮತ್ತೆ ಕಾಲಾವಕಾಶ ಆಗಲಿ, ಮತ್ತೆ ಎಕ್ಸ್ಟ್ರಾ ದುಡ್ಡಾಗಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನನ್ನ ಒಪಿನಿಯನ್. ಸೊ ನೀವು ಯಾವ ಸಬ್ಜೆಕ್ಟ್ ಆದರೂ ತೊಗೊಳ್ರಿ, ಬಟ್ ಅದಕ್ಕೆ ಸೀಮಿತ ಆಗಬೇಡ್ರಿ. ಡೈಲಿ ನ್ಯೂಸ್ ಪೇಪರ್ಸ್ ಓದ್ತಾ ಇರಬೇಕು. ಬಿಕಾಸ್ ನೀವು ಸಿವಿಲ್ ಸರ್ವಿಸಸ್ ಅಂತ ಬಂದರೆ ನ್ಯೂಸ್ ಪೇಪರೇ ನಿಮ್ಮದು ಫಸ್ಟ್ ಬೈಬಲ್ ಅಂತ ಹೇಳ್ಬೋದು. ಸೊ ನ್ಯೂಸ್ ಪೇಪರ್ ಯಾವಾಗಲೂ ಓದ್ರಿ. ನೀವು ಸೈನ್ಸ್ ಓರಿಯೆಂಟೆಡ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಯಾರೇ ಇರಲಿ, ಡೈಲಿ ನ್ಯೂಸ್ ಪೇಪರ್ ಅಂತೂ ಓದಲೇಬೇಕು. ಕೆಮಿಸ್ಟ್ರಿ, ಝುವಾಲಜಿ ಇವು ಇಷ್ಟೇ ಓದ್ದೇನೆ ನಿಮ್ಮದ್ರಲ್ಲಿ ಎಲ್ಲ ಜನರಲ್ ಸ್ಟಡೀಸು ಮತ್ತು ಎಲ್ಲ ಆಪ್ಟಿಟ್ಯೂಡು ಮಾಡಿಕೊಂಡ್ರೆ ನೀವು ಈ ಥರದ ಪಬ್ಲಿಕ್ ಸೆಕ್ಟರ್ ಎಕ್ಸಾಮ್ಸ್ ಏನಿದ್ದಾವೆ ಈಸಿಯಾಗಿ ನೀವು ಕ್ಲಿಕ್ ಆಗ್ಬೋದು. ಸೊ ಇದೆಲ್ಲ ನಿಮಗೆ ಇರೋ ಕರಿಯರ್ ಆಪ್ಷನ್ಸು. ಸೊ ಮೇಡಮ್, ಓವರ್ ಟು ಯು. ಏನಾದರೂ ಇತ್ತಂದರೆ? ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಈ ವಿಡಿಯೋವನ್ನ ನೋಡುವಂತಹ ಏನು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಎಲ್ಲಾ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ನಾನು ವಿಚಾರ ಮಾಡಿ
ಆ ಕ್ವಶನ್ಸ್ ನ ಲಿಸ್ಟ್ ಮಾಡ್ತಾ ಇದ್ದೆ. ಬಟ್ ಅಷ್ಟರಲ್ಲಿ ನೀವೆಲ್ಲದಕ್ಕೂ ಆನ್ಸರ್ ಹೇಳೇ ಬಿಟ್ರಿ. ಸೊ ಯಾವ್ದು ಕ್ವಶನ್ ಅಂತ ಉಳಿಲಿಲ್ಲ ಕೇಳಲಿಕ್ಕೆ. ಸೊ ಇನ್ಕ್ಲೂಡಿಂಗ್ ಜಾಬ್ ಅಪರ್ಚುನಿಟೀಸು ಮತ್ತೆ ಹೆಂಗೆ ಅವರು ಪ್ರಿಪೇರ್ ಆಗ್ಬೇಕು. ಇವಾಗ ನಾವು ಯೂಶುವಲಿ ಏನ್ ಮಾಡ್ತೀವಿ ಅಂದ್ರೆ BSc ಎನ್ರೋಲ್ ಮಾಡಿದ್ರೆ BSc ನ ಮಾತ್ರ ಓದ್ತಾ ಇರ್ತೀವಿ. ಅದಾದ್ಮೇಲೆ BSc ಮುಗಿಸಿ ಬಂದ್ಮೇಲೆ ಯಾವ್ದೋ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕು ಅಂತ ಅದ್ರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವ್ ಹೇಳಿದ್ದು ಎಷ್ಟು ಸಮಂಜಸ ಅನಿಸ್ತು ಅಂದ್ರೆ, ನಾವು BSc ಆದ್ಮೇಲೆ ಯಾವ ಎಕ್ಸಾಮ್ ಅನ್ನ ತಗೋಬೇಕು ಅಥವಾ ಹೆಂಗೆ ಕರಿಯರ್ ಅನ್ನ ತಗೋಬೇಕು ಅಂತ ಐಡಿಯಾ ಇಟ್ಕೊಂಡು ಅದರ್ ರಿಲೇಟೆಡ್ ಸಬ್ಜೆಕ್ಟ್ ನಾವು ಚೂಸ್ ಮಾಡಿದ್ರೆ ನೀವ್ ಹೇಳಿದ ಪ್ರಕಾರ ತುಂಬಾ ಈಸಿಯಾಗಿ ನಾವು ಮುಂದೆ ಕರಿಯರ್ ಅನ್ನ ಕೂಡ ರೂಪಿಸ್ಕೋಬಹುದು. ಸೊ BSc ಅನ್ನ ಆಪ್ಟ್ ಮಾಡಿ ಯಾವ್ದೋ ಒಂದು ನಾವೆಲ್ಲ ಯಾವ್ದು ಸಿಗ್ಲಿಲ್ಲ ನಮಗೆ BE ಮತ್ತೆ ಇಂಜಿನಿಯರಿಂಗ್, ಅದಕ್ಕೆ ಈ ಫೀಲ್ಡ್ ಬಂದ್ವಿ ಅಂತ ಅದೇ ನಮ್ಮಲ್ಲಿ ಅದ್ ಬರ್ತಾ ಇದೆಯಲ್ಲ ಇವಾಗ, ಆ ರೀತಿಯಾದಂತಹ ಒಂದು ಇನ್ಫಿಯಾರಿಟಿ ಸ್ಟೂಡೆಂಟ್ಸ್ ಈಸಿಯಾಗಿ ಅದರಿಂದ ಹೊರಗಡೆ ಬಂದು ಹೊಸದಾಗಿ ಏನ್ NEP ಸಿಸ್ಟಮ್ ಇದೆ, ಇಷ್ಟೊಂದು ಅವಕಾಶಗಳಿದಾವೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇಷ್ಟೊಂದು ರೀತಿನಲ್ಲಿ ಅದನ್ನ ಪ್ಲಾನ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಇದೆಲ್ಲವನ್ನ ಎಷ್ಟು ನೀಟಾಗಿ ಸೆಕ್ಷನ್ ಬೈ ಸೆಕ್ಷನ್ ಹೇಳ್ತಾ ಹೋಗಿದ್ದೀರಾ. ಐ ಹೋಪ್ ಸ್ಟೂಡೆಂಟ್ಸ್ ಗೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗಿ ಅವರ ಕರಿಯರ್ ಅನ್ನ ರೂಪಿಸ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ. ಅಂಡ್ ಇಷ್ಟು ನೀಟಾಗಿ ಕ್ಲಿಯರ್ ಆಗಿ ಅದು ನಮ್ಮ ಕನ್ನಡ ಭಾಷೆನಲ್ಲಿ ಇಷ್ಟು ನೀಟಾಗಿ ಹೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಯೋಸ್ಟಡೀಸ್ ಎಲ್ಲಾ ಸ್ಟೂಡೆಂಟ್ಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ವಿಡಿಯೋವನ್ನು ನೋಡುವಂತಹ ನಿಮ್ಮೆಲ್ಲರಿಗೂ BSc ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ರೂಪಾ ಮ್ಯಾಮ್ ಹೇಳಿದ ಪ್ರಕಾರ ನೀವು ಈ DSCC ಮತ್ತು OEC ಮತ್ತು AECC ಏನೇನಿದ್ದಾವೆ ಅದನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿ ಝಾಲಜಿ ಅಂತ 2 ಸಬ್ಜೆಕ್ಟನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಯಾವ ಕಾಂಬಿನೇಷನ್ ಬೇಕು, ನಿಮ್ಮದೇನು BSc ಆದಮೇಲೆ ನಿಮ್ದು ಏನು ಮುಂದೆ ಕರಿಯರ್ ಅಂತ ಇದೆಯೋ ಅಥವಾ ನೀವು ಎದರಲ್ಲಿ ನಿಮ್ಮದು ಮುಂದೆ ಜಾಬನ್ನು ಅಪ್ಲೈ ಮಾಡ್ಕೋಬೇಕಂತ ಇದ್ದೀರೋ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಈ 3 ಕ್ಯಾಟಗರಿನಲ್ಲಿ ಸಬ್ಜೆಕ್ಟನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು BScಯನ್ನು ಕಂಪ್ಲೀಟ್ ಮಾಡಿ ಹೊರಗಡೆ ಬಂದಮೇಲೆ ಆಮೇಲೆ ಯಾವ ಜಾಬಿಗೆ ಹೋಗಬೇಕು ಅಂತ ವಿಚಾರ ಮಾಡಿ ಮತ್ತು ಆ ಜಾಬಿಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಮತ್ತೆ 1 ವರ್ಷ ಪ್ರಿಪ್ರೇಷನ್ ತೊಗೊಳ್ಳೋ ಬದಲಿಗೆ ಕರೆಕ್ಟಾಗಿ ಮ್ಯಾಮ್ ಹೇಳಿದ ಪ್ರಕಾರ ಮುಂದೆ ಏನು ಮಾಡೋಕ್ಕಿದೆಯೋ ಅದನ್ನು ಇವಾಗೇ ಸೆಲೆಕ್ಟ್ ಮಾಡಿಕೊಂಡು ಇವಾಗಿಂದನೇ ಪ್ಯಾರಲಲ್ ಆಗಿ ನಿಮಗೆ BSc ಡಿಗ್ರಿನೂ ಆಗಬೇಕು, ಮುಂದೆ ನಿಮಗೆ ಜಾಬ್ ಓರಿಯೆಂಟೆಡ್ ಅದು ಹೆಲ್ಪು ಆಗಬೇಕು. ಎರಡನ್ನೂ ಪ್ಯಾರಲಲ್ ಆಗಿ ಓದ್ತಾ ಹೋಗಿ. ಅಂದರೆ ನೀವು ಕರೆಕ್ಟಾಗಿ ಈ NEP ಪ್ರಕಾರ ಏನು BSc ಇದು ಸ್ಟ್ರಕ್ಚರ್ ಮಾಡಿದಾರಲ್ಲ ಇದನ್ನ ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ನೆಕ್ಸ್ಟ್ ನಿಮ್ಮದು ಮುಂದಿನ ಕೆಲಸ ಏನಂದರೆ ವಿಡಿಯೋವನ್ನು ಜಸ್ಟ್ ನೋಡಿ ಬಿಡಬೇಡಿ, ದಯಮಾಡಿ 2 ಕೆಲಸವನ್ನು ಮಾಡಬೇಕು. ಮೊದಲನೇದು ಒಂದು ಪೆನ್ನು ಪೇಪರನ್ನು ತೊಗೊಂಡು ನಿಮ್ಮದು DSCC ಸಬ್ಜೆಕ್ಟ್ ಯಾವುದು, OEC ಯಾವುದು ಮತ್ತು AECC ಯಾವುದು, ಮುಂದೆ ಜಾಬನ್ನು ನೀವು ನೆನಪಲ್ಲಿ ಇಟ್ಕೊಂಡು ಅಂದರೆ ಒಂದು ಐಡಿಯಾವನ್ನು ಇಟ್ಕೊಂಡು ಈ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿ ಬರೆದಿಟ್ಕೊಂಡು ಫಿಕ್ಸ್ ಆಗಿ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿ. ಎರಡನೇದೇನು ಅಂತಂದರೆ ಈ ವಿಡಿಯೋವನ್ನು ಮಾಡೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಈ ಸೈನ್ಸ್ ಸ್ಟ್ರೀಮ್ನಲ್ಲಿ ಅಂದರೆ PCMB ಇರುವಂತಹ ಏನು ಸ್ಟ್ರೀಮ್ನಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಇದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಬಟ್ ಮ್ಯಾಮ್ ಹೇಳಿದ ಮೇಲೆ ಗೊತ್ತಾಯಿತು ಇದೇನು ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ ಇದು BA, BCom, BSc 3 ಕ್ಯಾಟಗರಿನಲ್ಲಿರುವಂತಹ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು BA ಅಥವಾ BCom ಮಾಡ್ತಿದ್ರೆ ಅವ್ರಿಗೂ ಕೂಡ ಒಂದು ಐಡಿಯಾ ಬರಲಿ, ಈ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಹೇಳಿರುವಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.